ಇಂದಿನ ಅವಧಿಯಲ್ಲಿ ನಾವು ಭಾರತದ ಕರಾವಳಿ ಪ್ರದೇಶದ ಬಗ್ಗೆ ನೋಡೋಣ. ಹೌದಾ? ನಾವು ಭಾರತದ ಕರಾವಳಿ ಪ್ರದೇಶದ ಬಗ್ಗೆ ನೋಡೋಕ್ಕಿಂತ ಮುಂಚಿತವಾಗಿ ನಾವು ಭಾರತವನ್ನು ಒಂದು ಪರ್ಯಾಯ ದ್ವೀಪ ಅಂತ ಹೇಳ್ತೀವಿ ನಾವು. ಹೌದಾ? ನಾವು ಭಾರತವನ್ನು ಪರ್ಯಾಯ ದ್ವೀಪ ಅಂತ ಹೇಳಿ ಯಾವ ಕಾರಣದ ಮೇರೆಗೆ ಹೇಳ್ತೀವಿ ನೋಡ್ರಿ. ನೀವು ಭಾರತದ ನಕ್ಷೆಯನ್ನ ಏನ್ ಮಾಡಿರಿ ಅಂದ್ರ ವೀಕ್ಷಣೆ ಮಾಡಿದಿರಿ. ಹೌದಾ? ಇದು ನಾವು ದಕ್ಷಿಣ ಭಾರತ ಅಂತ ಹೇಳ್ತೀವಿ ನಾವು ಇದಕ್ಕೆ. ಹೌದಾ? ಏನಂತೀವಿ? ದಕ್ಷಿಣ ಭಾರತ ಅಂತ ಹೇಳ್ತೀವಿ ನಾವು. ಹೌದಾ? ಈ ರೀತಿ ಇದ್ದಾಗ ನಾವು ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಹೇಳಿ ಎರಡು ಭಾಗಗಳಾಗಿ ಏನ್ ಮಾಡ್ತೀವಪ್ಪ ಅಂದ್ರೆ ವಿಂಗಡಣೆ ಮಾಡ್ತೀವಿ. ಯಾವ ಆಧಾರದ ಮೇಲ್ಗಡೆ ನಾವು ವಿಂಗಡಣೆ ಮಾಡ್ತೀವಿ ನೋಡ್ರಿ. ಒಂದು, ಹೌದಾ, ನಾವು ಒಂದನೇದು ಯಾವ ಆಧಾರದ ಮೇಲ್ಗಡೆ ನಾವು ಭಾರತವನ್ನ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಹೇಳಿ ವಿಂಗಡಣೆ ಮಾಡ್ತೀವಂದ್ರ, ಒಂದು ನರ್ಮದಾ ನದಿ. ಯಾವ್ದಾ? ನರ್ಮದಾ ನದಿ. ಈ ನರ್ಮದಾ ನದಿ ಏನ್ ಮಾಡ್ತೈತಪ್ಪ ಅಂದ್ರ ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತದ. ನೆಕ್ಸ್ಟ್, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಕೂಡ ಏನ್ ಮಾಡ್ತೈತಂದ್ರ ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತದ. ಇನ್ನೊಂದು ವಿಂಧ್ಯ ಪರ್ವತ. ಏನು? ವಿಂಧ್ಯ ಪರ್ವತ ಇದು ಕೂಡ ಭಾರತವನ್ನ ಏನ್ ಮಾಡ್ತೈತಂದ್ರ ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೈತಂತ ಹೇಳ್ಬಹುದು ನಾವು. ಹೌದಾ? ಅಂದ್ರ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಬಂದಾಗ ಇದರ ಬಗ್ಗೆ ನಮಗೆ ಏನ್ ಮಾಹಿತಿ ಗೊತ್ತಿರ್ಬೇಕಂತ ಹೇಳ್ತೀವಿ ನಾವು. ಸೊ ಇವಾಗ ನಾವು ಬರೋನು ಭಾರತವನ್ನು ಒಂದು ಪರ್ಯಾಯ ದ್ವೀಪ ಅಂತ ಹೇಳ್ತೀವಲ್ಲ, ಯಾವ ಕಾರಣದ ಮೇರೆಗೆ ಹೇಳ್ತೀವಿ ನೋಡ್ರಿ. ನಮ್ಮ ಭಾರತ ಇದು ಏನಪ್ಪಾ ಅಂದ್ರೆ ದಕ್ಷಿಣ ಭಾರತ ಅಂತ ಹೇಳ್ತೀವಿ ನಾವು. ಹೌದಾ? ಈ ರೀತಿ ಇದ್ದಾಗ ನಮ್ಮ ಭಾರತದ ಪೂರ್ವದಲ್ಲಿ ಏನೈತಿ? ನೀರೈತಿ. ಪಶ್ಚಿಮದಲ್ಲಿ ಏನೈತಿ? ನೀರೈತಿ. ದಕ್ಷಿಣದಲ್ಲಿ ಏನೈತಿ? ನೀರೈತಿ. ಹೌದಾ? ಭಾರತವು ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯನ್ನು ಒಳಗೊಂಡಿದ್ದರೆ, ಏನು? ಬಂಗಾಳ ಕೊಲ್ಲಿಯನ್ನು ಒಳಗೊಂಡಿದ್ದರೆ ಭಾರತವು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವನ್ನು ಒಳಗೊಂಡಿದೆ. ಹೌದಾ? ಭಾರತವು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಏನು? ಹಿಂದೂ ಮಹಾಸಾಗರವನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ ನಾವು. ಇವಾಗ ಭಾರತವನ್ನು ಪರ್ಯಾಯ ದ್ವೀಪ ಅಂತ ಹೇಳ್ತಾರಲ್ಲ, ಯಾವ ಕಾರಣಕ್ಕೆ ಹೇಳ್ತಾರು? ಪರ್ಯಾಯ ದ್ವೀಪ ಅಂದ್ರೆ ಏನ್ ನೋಡ್ರಿ. ಪರ್ಯಾಯ ದ್ವೀಪ ಅಂದ್ರ ಮೂರು ಕಡೆ ನೀರಿಂದ ಕೂಡಿದ್ದು, ಒಂದು ಕಡೆ ಎದರಿಂದ ಕೂಡಿರ್ಬೇಕಂದ್ರ ಭೂಮಿಯಿಂದ ಕೂಡಿರ್ಬೇಕು. ಮೂರು ಭಾಗ ನೀರಿಂದ ಕೂಡಿರ್ಬೇಕು, ಒಂದು ಭಾಗ ಭೂ ಪ್ರದೇಶದಿಂದ ಕೂಡಿದ್ರೆ ಅದಕ್ಕೆ ನಾವು ಏನಂತೀವಂದ್ರ ಪರ್ಯಾಯ ದ್ವೀಪ ಅಂತ ಹೇಳ್ತೀವಿ. ಸೊ ಇವಾಗ ನಾವು ನೋಡಬಹುದು, ಭಾರತವು ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ನೀರೈತಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ನೀರೈತಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ನೀರೈತಿ. ಹಂಗಂದ್ರ ಭಾರತವು ಕೂಡ ಒಂದು ಪರ್ಯಾಯ ದ್ವೀಪವಾಗಿದೆ ಅಂತ ಹೇಳ್ಬಹುದು ನಾವು. ಹೌದಾ? ಇದು ಏನಪ್ಪಾ ಅಂದ್ರೆ ನಮಗ್ ಗೊತ್ತಿರ್ಬೇಕಾದಂತಹ ಮಾಹಿತಿ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಏನಪ್ಪಾ ಅಂದ್ರ ಈ ಭಾರತದ ಕರಾವಳಿ ಪ್ರದೇಶದ ಅರ್ಥ ನೋಡ್ರಿ. ಏನ್ ನೋಡ್ರಿ? ಅರ್ಥ ನೋಡ್ರಿ. ಹೌದಾ? ಸಾರಿ, ಅರ್ಥ ನೋಡ್ರಿ. ಎದರ್ದ ಅರ್ಥ? ಭಾರತದ ಕರಾವಳಿ ಪ್ರದೇಶದ ಅರ್ಥ ನೋಡ್ರಿ. ಭಾರತದ ಕರಾವಳಿ ಪ್ರದೇಶದ ಅರ್ಥ ಏನಂತೀವಿ ಅಂದ್ರ ನಾವು ಹೌದಾ? ಅರ್ಥ ನೋಡ್ರಿ. ಭಾರತದ ಕರಾವಳಿ ಪ್ರದೇಶದ ಅರ್ಥ ಸಮುದ್ರಕ್ಕೆ ತಾಗಿಕೊಂಡಿರುವ ಭೂ ಪ್ರದೇಶವನ್ನ ನಾವು ಏನಂತೀವಿ ಅಂದ್ರ ಕರಾವಳಿ ಪ್ರದೇಶ ಅಂತ ಹೇಳ್ತೀವಿ ನಾವು. ಸಮುದ್ರಕ್ಕೆ
ತಾಗಿಕೊಂಡಿರುವ ಭೂ ಪ್ರದೇಶವನ್ನ ನಾವು ಏನಂತೀವಿ ಅಂದ್ರ ಕರಾವಳಿ ಪ್ರದೇಶ ಅಂತ ಹೇಳ್ತೀವಿ. ಇವಾಗ ನೀವು ನೋಡಬಹುದು ಇಲ್ಲಿ ಇದು ಏನೈತ್ಲಾ, ಇದು ಎಲ್ಲಾ ನಮ್ಮ ಭಾರತದ ಭೂ ಪ್ರದೇಶ ಅಂತ ಹೇಳ್ತೀವಿ. ಅದಕ್ಕೆ ತಾಗಿಕೊಂಡಿರುವ, ಅದಕ್ಕೆ ಏನ್ ತಾಗೈತಿ, ಸಮುದ್ರ ತಾಗೈತಿ. ಅಂದ್ರ ಸಮುದ್ರಕ್ಕೆ ತಾಗಿಕೊಂಡಿರುವ ಭೂ ಪ್ರದೇಶವನ್ನ ನಾವು ಏನಂತೀವಿ ಅಂದ್ರ ಕರಾವಳಿ ಪ್ರದೇಶ ಅಂತ ಹೇಳ್ತೀವಿ ನಾವು. ಸೊ ನೆಕ್ಸ್ಟ್ ಬಂದಾಗ ಈ ಭಾರತದ ಕರಾವಳಿ ಪ್ರದೇಶವು ಎಲ್ಲಿಂದ ಎಲ್ಲಿವರೆಗೂ ವಿಸ್ತಾರವಾಗಿದೆ ನೋಡ್ರಿ. ಭಾರತದ ಕರಾವಳಿ ಪ್ರದೇಶವು ಗುಜರಾತಿನ ಕಚ್ನಿಂದ ಹಿಡಿದು, ಎಲ್ಲಿಂದ, ಗುಜರಾತಿನ ಕಚ್ಚಿಂದ ಹಿಡಿದು ಎಲ್ಲಿವರೆಗೂ ಪಶ್ಚಿಮ ಬಂಗಾಳದ ಗಂಗಾ ಮುಕ್ಕಜ್ಜ ಭೂಮಿ, ಗಂಗಾ ಮುಕ್ಕಜ್ಜ ಭೂಮಿ ಅಂತ ಹೇಳ್ತೀವಿ ನಾವು. ಗಂಗಾ ಮುಕ್ಕಜ್ಜ ಭೂಮಿಯವರೆಗೂ ವಿಸ್ತಾರವಾಗಿದೆ. ಭಾರತದ ಕರಾವಳಿ ಪ್ರದೇಶವು ಗುಜರಾತಿನ ಕಚ್ನಿಂದ ಹಿಡಿದು ಎಲ್ಲಿ, ಪಶ್ಚಿಮ ಬಂಗಾಳದ ಮುಕ್ಕಜ್ಜ ಭೂಮಿ, ಗಂಗಾ ಮುಕ್ಕಜ್ಜ ಭೂಮಿಯವರೆಗೂ ವಿಸ್ತಾರವಾಗಿದೆ ಅಂತ ಹೇಳ್ತೀವಿ ನಾವು. ಅಂದ್ರ ಇಲ್ಲಿಂದ ಹಿಡಿದು ಇಲ್ಲಿ ತನ ಭಾರತದ ಕರಾವಳಿ ಪ್ರದೇಶದ ಉದ್ದ ಎಷ್ಟೈತಂದ್ರ 6100 ಕಿಲೋಮೀಟರ್ ಅಂತ ಹೇಳ್ತೀವಿ ನಾವು. ಭಾರತದ ಕರಾವಳಿ ಪ್ರದೇಶದ ಉದ್ದ ಎಷ್ಟೈತಂದ್ರ 6100 ಕಿಲೋಮೀಟರ್ ಅಂತ ಹೇಳ್ತೀವಿ ನಾವು. ಹೌದಾ? ಅಂದ್ರ ದ್ವೀಪಗಳನ್ನು ಒಳಗೊಂಡಂತೆ, ಏನು ದ್ವೀಪಗಳನ್ನು ಒಳಗೊಂಡಂತೆ ಅಂದ್ರ ಭಾರತದ ಕರಾವಳಿ ಪ್ರದೇಶವು 7516.6 ಕಿಲೋಮೀಟರ್ ಒಳಗೊಂಡಿದೆ ಅಂತ ಹೇಳ್ಬಹುದು ನಾವು. ಅಂದ್ರ ದ್ವೀಪ ಅಂದ್ರೆ ಏನ್ ನೋಡ್ರಿ, ದ್ವೀಪ ಅಂದ್ರ ಸುತ್ತಲೂ ನೀರಿನಿಂದ ಕೂಡಿದ್ದು ಮಧ್ಯದಲ್ಲಿ ಭೂಮಿ ಇತ್ತಂದ್ರ ಅದಕ್ಕೆ ನಾವು ಏನಂತೀವಪ್ಪ ಅಂದ್ರ ದ್ವೀಪ ಅಂತ ಹೇಳ್ತೀವ. ಮತ್ ಸರ್ ಒಂದು ಉದಾಹರಣೆ ಹೇಳಂದ್ರ ಇಲ್ಲಿ ನೋಡ್ರಿ, ನಮ್ಮ ಭಾರತದ ದಕ್ಷಿಣದಲ್ಲಿ ಕಂಡು ಬರುವ ಒಂದು ರಾಷ್ಟ್ರ ಯಾವ್ದಪ್ಪ ಅಂದ್ರ ಶ್ರೀಲಂಕಾ ಅಂತ ಹೇಳ್ತೀವಿ ನಾವು. ಈ ಶ್ರೀಲಂಕಾದ ಸುತ್ತಮುತ್ತಲು ಏನಾಗಿರ್ತದಂದ್ರ ನೀರಿನಿಂದ ಆವೃತ ಆಗಿರ್ತದ, ಮಧ್ಯದಲ್ಲಿ ಭೂಮಿ ಇರೋದ್ರಿಂದ ಶ್ರೀಲಂಕಾ ಕೂಡ ಒಂದು ದ್ವೀಪ ರಾಷ್ಟ್ರವಾಗಿದೆ. ಅಂದ್ರ ಭಾರತ ದ್ವೀಪ ರಾಷ್ಟ್ರವಲ್ಲ, ಪರ್ಯಾಯ ದ್ವೀಪ ಅಂತ ಹೇಳ್ತೀವಿ. ಪರ್ಯಾಯ ದ್ವೀಪ ಅಂದ್ರ 3 ಭಾಗ ನೀರಿನಿಂದ ಆವೃತವಾಗಿದ್ದು ಒಂದು ಭಾಗ ಮಾತ್ರ ಎದರಿಂದ ಭೂಮಿಯಿಂದ ಕೂಡಿತ್ತಂದ್ರ ಅದು ಪರ್ಯಾಯ ದ್ವೀಪ ಅಂತ ಹೇಳ್ತೀವಿ. ಭಾರತ ನೋಡ್ರಿ, ಪೂರ್ವ, ಪಶ್ಚಿಮ, ದಕ್ಷಿಣ 3 ಭಾಗದಲ್ಲಿ ಏನ್ ಮಾಡೈತಂದ್ರ ನೀರಿನಿಂದ ಆವೃತವಾಗೈತಿ. ಉತ್ತರದಲ್ಲಿ ಸಂಪೂರ್ಣವಾಗಿ ಭೂಮಿ ಇರೋದ್ರಿಂದ ಇದೊಂದು ಪರ್ಯಾಯ ದ್ವೀಪವಾಗಿದೆ ಅಂತ ಹೇಳ್ತೀವಿ ನಾವು. ಸೊ ಶ್ರೀಲಂಕಾ ಸುತ್ತಮುತ್ತಲು ನೀರೈತಿ, ಆದ್ರ ಮಧ್ಯದಲ್ಲಿ ಏನೈತಿ, ಅದು ಒಂದು ಭೂ ಪ್ರದೇಶ ಇರೋದ್ರಿಂದ ಶ್ರೀಲಂಕಾ ಒಂದು ಏನಾಗಿರ್ತದಂದ್ರ ದ್ವೀಪ ರಾಷ್ಟ್ರವಾಗಿದೆ. ಮತ್ತೆ ಶ್ರೀಲಂಕಾ ಬಗ್ಗೆ ಇನ್ನೂ ಹೇಳ್ಬೇಕಂದ್ರ ಶ್ರೀಲಂಕಾವು ಹನಿ ಆಕಾರದಲ್ಲಿರುವ ಏಕೈಕ ರಾಷ್ಟ್ರ ಅಂತ ಹೇಳ್ತೀವಿ ನಾವು. ಹನಿ ಆಕಾರದಲ್ಲಿ ಇರುವ ಏಕೈಕ ರಾಷ್ಟ್ರ ಯಾವ್ದಂದ್ರ ಶ್ರೀಲಂಕಾ ಅಂತ ಹೇಳ್ತೀವಿ ನಾವು. ಈ ಶ್ರೀಲಂಕಾ ಮತ್ತು ಭಾರತದ ಮಧ್ಯ ಇರುವ ರೇಖೆಯನ್ನ ನಾವು ಏನಂತೀವಿ ಅಂದ್ರ ಪಾಕ್ ಜಲಸಂಧಿ. ಏನು? ಪಾಕ್ ಜಲಸಂಧಿ ಏನ್ ಮಾಡ್ತೈತಂದ್ರ ಭಾರತ ಮತ್ತು ಅದನ್ನ ಶ್ರೀಲಂಕಾವನ್ನ ಬೇರ್ಪಡೆ ಮಾಡ್ತೈತಿ. ಅದರ ಜೊತೆಗೆ ಮನ್ನಾರ ಖಾರಿ, ಯಾವುದು ಮನ್ನಾರ ಖಾರಿ ಕೂಡ ಭಾರತ ಮತ್ತು ಎದನ್ನ ಶ್ರೀಲಂಕಾ ದೇಶವನ್ನ ಬೇರ್ಪಡೆ ಮಾಡುತ್ತದೆ ಅಂತ ಹೇಳಬಹುದು ನಾವು. ಇದು ಏನಪ್ಪಾ ಅಂದ್ರ ದ್ವೀಪ ಅಂತ ಹೇಳ್ತೀವಿ ನಾವು. ಸೊ ನೀವು ಇಲ್ಲಿ ನೋಡಿದಾಗ ನಮ್ದು ವಿಸ್ತಾರ ನೋಡಿದಾಗ, ಎದರದು ಕರಾವಳಿ ಪ್ರದೇಶದ ವಿಸ್ತಾರ ನೋಡಿದಾಗ ನೀವು ಏನ್ ಹೇಳ್ತೀರಿ, ಗುಜರಾತದ ಕಚ್ನಿಂದ ಹಿಡಿದು ಎಲ್ಲಿವರೆಗೂ ಪಶ್ಚಿಮ ಬಂಗಾಳದ ಗಂಗಾ ಮುಕ್ಕಜ್ಜ ಭೂಮಿವರೆಗೂ ವಿಸ್ತಾರವಾಗಿದೆ ಅಂತ ಹೇಳಿದ್ರಿ. ಹೌದಾ? ಅಂದ್ರ ಮುಕ್ಕಜ್ಜ ಭೂಮಿ ಅಂದ್ರೆ ಏನಪ್ಪಾ ಅಂದ್ರ, ಮುಕ್ಕಜ್ಜ ಭೂಮಿ ಅಂದ್ರೆ ಏನ್ ನೋಡ್ರಿ, ಮುಕ್ಕಜ್ಜ ಭೂಮಿ ಅಂದ್ರ ಒಂದು ನದಿ,
ಯಾವುದೇ ಒಂದು ನದಿ ಸಮುದ್ರಕ್ಕೆ ಸೇರುವ ಮೊದಲು ಒಂದು ಭೂ ಪ್ರದೇಶವನ್ನ ನಿರ್ಮಾಣ ಮಾಡ್ತದ. ಹಿಂಗಾಗಿ ಅದನ್ನ ನಾವು ಏನಂತೀವಿ ಅಂದ್ರ ಮುಕ್ಕಜ್ಜ ಭೂಮಿ ಅಂತ ಹೇಳ್ತೀವಿ. ಸೊ ಉದಾಹರಣೆಗೆ ನೋಡಿದ್ರ ನಮ್ಮ ಗಂಗಾ ನದಿಯು ಏನ್ ಮಾಡ್ತದ, ಒಂದು ಹೋಗಿ ಸೇರ್ಲೇಬೇಕಲ್ಲ ಸಮುದ್ರಕ್ಕ. ಅಂದ್ರೆ ಎಲ್ಲಿ ಹೋಗಿ ಸೇರ್ತದ, ಬಂದು ಪೂರ್ವದಲ್ಲಿ ಕಂಡು ಬರುವ ಬಂಗಾಳ ಕೊಲ್ಲಿಗೆ ಬಂದು ಸೇರ್ತದ. ಬಂಗಾಳ ಕೊಲ್ಲಿಗೆ ಸೇರುವಂತಹ ಸಂದರ್ಭದಲ್ಲಿ ತನ್ನ ಹಿಂಬದಿಯಲ್ಲಿ ಏನ್ ಮಾಡಿರ್ತದ ಅಂದ್ರ ಒಂದು ಭೂ ಪ್ರದೇಶವನ್ನ ನಿರ್ಮಾಣ ಮಾಡಿರ್ತದ. ಅದನ್ನು ನಾವು ಏನಂತೀವ ಅಂದ್ರ ಮುಕ್ಕಜ್ಜ ಭೂಮಿ ಅಂತ ಹೇಳ್ತೀವಿ. ಸೊ ಅಂದ್ರ ಈ ಗಂಗಾ ಮುಕ್ಕಜ್ಜ ಭೂಮಿಯ ಬಗ್ಗೆ ಒಂದು ವಿಶೇಷತೆ ಹೇಳುವುದಾದರೆ, ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಮುಕ್ಕಜ್ಜ ಭೂಮಿಯಾಗಿದೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಮುಕ್ಕಜ್ಜ ಭೂಮಿ ಯಾವುದು ಅಂದ್ರ ಗಂಗಾ ಮುಕ್ಕಜ್ಜ ಭೂಮಿ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂದ್ರ ನಿಮಗ್ ದ್ವೀಪ, ಪರ್ಯಾಯ ದ್ವೀಪ, ಅದರ ಜೊತೆಗೆ ಕರಾವಳಿ ಪ್ರದೇಶದ ಅರ್ಥ ಕೂಡ ಇದ್ರ ಜೊತೆಗೆ ನಿಮಗ ಗೊತ್ತಿರ್ಬೇಕಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಬಂದಾಗ, ಹೌದಾ, ಈ ಭಾರತದ ಕರಾವಳಿ ಪ್ರದೇಶವು ಎಷ್ಟು ರಾಜ್ಯಗಳನ್ನು ಒಳಗೊಂಡಿದೆ ಅಂದ್ರ ನೋಡ್ರಿ, 9 ರಾಜ್ಯಗಳನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ ನಾವು. ಭಾರತದ ಕರಾವಳಿ ಪ್ರದೇಶವು 9 ರಾಜ್ಯಗಳನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ ನಾವು. ಆ 9 ರಾಜ್ಯಗಳು ನೋಡ್ರಿ ಯಾವ್ಯಾವ ಅದಾವು. ಒಂದು ಗುಜರಾತ್, ನಿಮಗ ಆಲ್ರೆಡಿ ಗೊತ್ತಾಗ್ಬಿಟ್ಟೈತಿ. ಯಾಕೆ ಹೇಳ್ರಿ, ಇದರ ವಿಸ್ತಾರ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಹಿಂಗಾಗಿ ಗುಜರಾತ್. ಮತ್ ಇನ್ನೊಂದು ನಿಮಗ್ ಗೊತ್ತಾಗ್ಬಿಟ್ಟದ, ಎಲ್ಲಂದ್ರ ಪಶ್ಚಿಮ ಬಂಗಾಳ, ಏನಂದ್ರ ವೆಸ್ಟ್ ಬೆಂಗಾಲ್. ಇದನ್ನು ನಿಮಗ್ ಗೊತ್ತಾಗ್ಬಿಟ್ಟೈತಿ. ಪಶ್ಚಿಮ ಬಂಗಾಳ ಕೂಡ ನಿಮಗ ಗೊತ್ತಾಗ್ಬಿಟ್ಟೈತಿ. ಅಂದ್ರೆ 2 ರಾಜ್ಯಗಳು ಗೊತ್ತಾದು. ನೆಕ್ಸ್ಟ್ ನೋಡ್ರಿ, ಇಲ್ಲೇನೈತಂದ್ರ ಮಹಾರಾಷ್ಟ್ರ ಕೂಡ ಏನ್ ಹೊಂದೈತಂದ್ರ ಕರಾವಳಿ ಪ್ರದೇಶವನ್ನು ಹೊಂದೈತಿ. ಅದರ ಕೆಳಗಡೆ, ಸ್ವಲ್ಪ ಕೆಳಗಡೆ ಗೋವಾ ಕೂಡ ಏನಾಗೈತಂದ್ರ ಕರಾವಳಿ ಪ್ರದೇಶವನ್ನು ಒಳಗೊಂಡಿದೆ. ಅದರ ಕೆಳಗಡೆ ನಮ್ಮ ಕರ್ನಾಟಕ, ಯಾವುದು ಕರ್ನಾಟಕ ಕೂಡ ಏನು ಮಾಡಿದೆ ಅಂದ್ರ ಕರಾವಳಿ ಪ್ರದೇಶವನ್ನು ಒಳಗೊಂಡಿದೆ. ಕೆಳಗಡೆ ಅಂತ ಬಂದ್ರ ಕೇರಳ, ಯಾವುದು ಕೇರಳ ಕೂಡ ಕರಾವಳಿ ಪ್ರದೇಶವನ್ನು ಒಳಗೊಂಡಿದೆ ಅಂತ ಹೇಳ್ಬಹುದು. ಹೌದಾ, ಈ ಕಡೆ ಬಂದಾಗ ಇಲ್ಲಿ ಕೆಳಗಡೆ ತಮಿಳುನಾಡು, ಯಾವುದು ತಮಿಳುನಾಡು, ಇದು ಕೂಡ ಏನು ಹೊಂದಿದೆ ಅಂದ್ರ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಅದರ ಮೇಲ್ಗಡೆ ಆಂಧ್ರ ಪ್ರದೇಶ್, ಯಾವುದು ಆಂಧ್ರ ಪ್ರದೇಶ್, ಇದು ಕೂಡ ಕರಾವಳಿ ಪ್ರದೇಶವನ್ನು ಒಳಗೊಂಡಿದೆ ಅಂತ ಹೇಳ್ಬಹುದು ನಾವು. ಅದರ ಮೇಲ್ಗಡೆ ಹೋದ್ರ ಒಡಿಸ್ಸಾ ಕೂಡ ಕರಾವಳಿ ಪ್ರದೇಶವನ್ನು ಒಳಗೊಂಡಿದೆ. ಅದರ ಮೇಲ್ಗಡೆ ಯಾವ್ದೈತಿ, ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ಕೂಡ ಏನು ಮಾಡಿದೆ ಅಂದ್ರ ಭಾರತದ ಕರಾವಳಿ ಪ್ರದೇಶವನ್ನು ಒಳಗೊಂಡಿದೆ. ಅಂದ್ರ ಏನು, ಭಾರತದ 9 ರಾಜ್ಯಗಳು ಭಾರತದ ಕರಾವಳಿ ಪ್ರದೇಶವನ್ನು ಒಳಗೊಂಡಿದೆ. ಯಾವ್ಯಾವ ಅಂದ್ರ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ, ಪಶ್ಚಿಮ ಬಂಗಾಳ ಅಂತ ಹೇಳ್ತೀವಿ ನಾವು. ಸೊ ಇದನ್ನ ಇನ್ನಿತರ ಹೆಸರುಗಳಿಂದ ಕರೀತಾರು. ಏನು, ಇದು ಏನ್ ಕರಾವಳಿ ಪ್ರದೇಶ ಇದ್ ನೋಡ್ರಿ, ಇದನ್ನ ಕೆಲವೊಂದು ರಾಜ್ಯಗಳಲ್ಲಿ ಅವರವರೇ ರಾಜ್ಯಗಳು ಬೇರೆ ಬೇರೆ ಹೆಸರುಗಳಿಂದ ಕರೀತಾರು. ನೋಡ್ರಿ ಏನೇನಂತಾರಂದ್ರ, ಸೊ ಇವಾಗ್ಲೇ ಹೇಳಿದ್ದೇನಾ, ಗುಜರಾತ್. ಹೌದಾ, ಗುಜರಾತ್ ನಲ್ಲಿ ಇದನ್ನ ಏನಂತಾರಪ್ಪ ಅಂದ್ರ, ಗುಜರಾತ್ ನಲ್ಲಿ ಏನಂತಾರು, ಕಾತೆವಾಡ ತೀರ. ಏನಂತಾರು, ಕಾತೆವಾಡ ತೀರ ಅಂತಂತಾರು. ಎಲ್ಲಿ ಅಂತಾರ ಇದನ್ನ, ಗುಜರಾತ್ ಅಲ್ಲೇ ಏನಂತಾರು, ಕಾತೆವಾಡ ತೀರ ಅಂತಂತಾರು. ನೆಕ್ಸ್ಟ್ ಬಂದಾಗ ಮಹಾರಾಷ್ಟ್ರದಲ್ಲಿ ಇದನ್ನ ಏನಂತಾರಪ್ಪ ಅಂದ್ರ ಕೊಂಕಣ ತೀರ ಅಂತಂತಾರು. ಎಲ್ಲಿ, ಮಹಾರಾಷ್ಟ್ರದಲ್ಲಿ ಇದನ್ನು ಕೊಂಕಣ ತೀರ ಅಂದ್ರ. ಅದರ ಕೆಳಗಡೆ ಬಂದ್ರ ಗೋವಾದಲ್ಲಿ ಕೂಡ ಇದನ್ನ ಏನಂತಾರಪ್ಪ ಅಂದ್ರ ಕೊಂಕಣ ತೀರನೆ ಅಂತಾರ. ಹೌದಾ, ಇವಾಗ ನಮ್ ಕರ್ನಾಟಕಕ್ಕೆ ಬಂದ್ರ ಇದನ್ನ ಏನಂತಾರಂದ್ರ ಕೆನರಾ ತೀರ. ಇಂಪಾರ್ಟೆಂಟ್ ಆಗಿರ್ತದ, ಇದರ ಬಗ್ಗೆ ನಾ ಸಪರೇಟ್ ಆಗಿ ಹೇಳ್ತೀನಿ.
ಹೌದಾ? ಕೆನರಾ ತೀರ ಎಲ್ಲಂತಾರು ನಮ್ಮ ಕರ್ನಾಟಕದಲ್ಲಿ ಕೆನರಾ ತೀರ ಅಂದ್ರ, ನೆಕ್ಸ್ಟ್ ಕೇರಳದಲ್ಲಿ ಇದನ್ನ ಏನಂತಾರಪ್ಪ ಅಂದ್ರ ಮಲಬಾರ್ ತೀರ ಅಂತಂತಾರು. ಏನಂತಾರು? ಮಲಬಾರ್ ತೀರ ಅಂತಂತಾರು. ನೆಕ್ಸ್ಟ್ ಇಲ್ಲಿ ಎಲ್ಲಿ ಅಂದ್ರ ತಮಿಳ್ನಾಡದಲ್ಲಿ, ಇದನ್ನ ತಮಿಳ್ನಾಡದಲ್ಲಿ ಏನಂತಾರಂದ್ರ ಕೋರಮಂಡಲ ತೀರ. ಏನು? ಕೋರಮಂಡಲ ತೀರ ಅಂತಂತಾರು. ನೆಕ್ಸ್ಟ್ ಅದರ ಮೇಲ್ಗಡೆ ಹೋದ್ರ ಆಂಧ್ರ ಪ್ರದೇಶದಲ್ಲಿ ಇದನ್ನ ಏನಂತಾರಂದ್ರ ಸರ್ಕಾರ್ ತೀರ. ಏನಂತಾರು? ಸರ್ಕಾರ್ ತೀರ. ಅದರ ಮೇಲ್ಗಡೆ ಹೋದ್ರ ಒಡಿಶಾ ಕಂಡು ಬರ್ತೈತಿ. ಒಡಿಶಾದಲ್ಲಿ ಇದನ್ನ ಏನಂತಾರಂದ್ರ ಉತ್ಕಲ ತೀರ ಅಂತ ಹೇಳ್ತಾರು. ಹೌದಾ? ಅದರ ಮೇಲ್ಗಡೆ ಹೋದ್ರ ಪಶ್ಚಿಮ ಬಂಗಾಳ ಕಾಣ್ತೀವಿ. ಪಶ್ಚಿಮ ಬಂಗಾಳದಲ್ಲಿ ಇದನ್ನ ವಂಗ ತೀರ ಅಂತಂತಾರು. ಹೌದಾ? ಇವಾಗ ನೀವು ಇದು ಹೆಸರುಗಳನ್ನ ಗಮನಿಸಿದಾಗ ಇದರಲ್ಲಿ ವಂಗ ಮತ್ತು ಉತ್ಕಲ ಅನ್ನುವ ಪದ ನಾವು ಎಲ್ಲೋ ಒಂದಲ್ಲಿ ಕೇಳಿದೀವಿ ಅನ್ನೋಕ್ಕಿಂತಲೂ 52 ಸೆಕೆಂಡ್ಗಳಲ್ಲಿ ಹಾಡುವ ರವೀಂದ್ರನಾಥ್ ಟ್ಯಾಗೂರ್ ಅವರು ರಚಿಸಿರುವ ರಾಷ್ಟ್ರಗೀತೆಯಲ್ಲಿ ನಾವು ಏನ್ ಮಾಡಿರ್ತೀವಪ್ಪ ಅಂದ್ರ ವಂಗ ಮತ್ತು ಉತ್ಕಲ ತೀರವನ್ನ ನೋಡ್ತೀವಿ. ಅಂದ್ರ ಪದಗಳನ್ನ ನೋಡ್ತೀವಿ. ನೀವು ಯಾವ ರೀತಿ ಅಂದ್ರ ಹಿಂಗೂ ಕ್ವಶನ್ ಆಗ್ಬಹುದು. ಏನಂತ ಹೇಳಿ, ಈ ಕೆಳಗಿನ ಯಾವ ತೀರವು ರಾಷ್ಟ್ರಗೀತೆಯ ಪದಗಳನ್ನು ಒಳಗೊಂಡಿದೆ ಅಂದ್ರ ಅದು ಒಂದು ವಂಗ ತೀರ, ಇನ್ನೊಂದು ಉತ್ಕಲ ತೀರ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಆಗಿರ್ತದ. ಹೌದಾ? ನೆಕ್ಸ್ಟ್ ಇದು ಏನಂದ್ರ ಇನ್ನಿತರ ಹೆಸರುಗಳು ಗುಜರಾತ್ ನಲ್ಲಿ ಕಾತೆವಾಡ್ ತೀರ, ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ, ಮತ್ ಗೋವಾದಲ್ಲಿ ಕೊಂಕಣ ತೀರ, ಕರ್ನಾಟಕದಲ್ಲಿ ಕೆನರಾ ತೀರ, ಮತ್ ಈ ಕಡೆ ಕೇರಳದಲ್ಲಿ ಮಲಬಾರ್ ತೀರ, ಮತ್ ಅದರ ಮೇಲ್ಗಡೆ ತಮಿಳ್ನಾಡಿನಲ್ಲಿ ಕೋರಮಂಡಲ ತೀರ, ಅದರ ಮೇಲ್ಗಡೆ ಇದರಲ್ಲಿ ಒಡಿಶಾ ಅಲ್ಲ, ಆಂಧ್ರ ಪ್ರದೇಶದಲ್ಲಿ ಸರ್ಕಾರ್ ತೀರ, ಅದರ ಮೇಲ್ಗಡೆ ಒಡಿಶಾದಲ್ಲಿ ಉತ್ಕಲ ತೀರ, ಅದರ ಮೇಲ್ಗಡೆ ಪಶ್ಚಿಮ ಬಂಗಾಳದಲ್ಲಿ ವಂಗ ತೀರ ಅಂತ ಹೇಳ್ತಾರು. ಸೊ ಇದು ಇನ್ನಿತರ ಹೆಸರುಗಳು ಆಯ್ತು. ಹೌದಾ? ಇವಾಗ ನೋಡ್ರಿ, ನಾವು ನಮಗ್ ಗೊತ್ತಿರ್ಬೇಕೇನಪ್ಪಾ ಅಂದ್ರ ಈ ಕರಾವಳಿ ಪ್ರದೇಶವನ್ನು, ಭಾರತದ ಕರಾವಳಿ ಪ್ರದೇಶವನ್ನು ನಾವು 2 ಭಾಗಗಳಾಗಿ ವಿಂಗಡಣೆಯನ್ನ ಮಾಡ್ತೀವಿ. ಹೌದಾ? ಏನ್ ಮಾಡ್ತೀವಿ? 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಇವಾಗ ನಾವು ಮುಂಚೆನೆ ಹೇಳ್ಬೇಕಿತ್ತು, ಯಾಕಂದ್ರೆ ನಿಮಗ ಇದು ಸುಲಭವಾಗ್ಲಿ ಅಂದ್ರ ಪೂರ್ವ ಮತ್ತು ಪಶ್ಚಿಮದಲ್ಲಿ ಯಾವ್ಯಾವ ರಾಜ್ಯಗಳು ಅದಾವ ಅಂತ ಹೇಳಿ ಸುಲಭವಾಗ್ಲಿ ಅಂತ ಹೇಳಿ ನಂತರ ಹೇಳಾಕತ್ತೀನಿ. ನೋಡ್ರಿ, ಭಾರತದ ಕರಾವಳಿ ತೀರ ಇದ್ ನೋಡ್ರಿ, ನಾವು 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಇದು ಏನು ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರ್ತೈತಿ ನೋಡ್ರಿ, ಅದನ್ನ ನಾವು ಏನಂತೀವ ಅಂದ್ರ ಪೂರ್ವ ಕರಾವಳಿ. ಯಾವ್ದಾ? ಪೂರ್ವ ಕರಾವಳಿ ಅಂತ ಹೇಳ್ತೀವಿ. ಈ ಕಡೆ ಪಶ್ಚಿಮಕ್ಕೆ ಕಂಡು ಬರೋದು ಪಶ್ಚಿಮ ಕರಾವಳಿ ಅಂತ ಹೇಳ್ತೀವಿ ನಾವು. ಹೌದಾ? ಈ ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಇವಾಗ ನಿಮಗ್ ಗೊತ್ತಿರ್ಬೇಕು, ಪೂರ್ವಕ್ಕೆ ಯಾವ್ಯಾವ ರಾಜ್ಯಗಳು ಕರಾವಳಿ ಪ್ರದೇಶವನ್ನು ಹೊಂದಿವೆ, ಪಶ್ಚಿಮಕ್ಕೆ ಯಾವ್ಯಾವ ರಾಜ್ಯಗಳು ಕರಾವಳಿ ಪ್ರದೇಶವನ್ನು ಹೊಂದಿವೆ ಗೊತ್ತಿರ್ಬೇಕು. ಇವಾಗ ನೋಡ್ರಿ, ನಿಮಗ್ ಸುಲಭವಾಗಿ ನೀವು ಹೇಳ್ಬಹುದು. ಇವಾಗ ನಾವು ಪಶ್ಚಿಮ ಕರಾವಳಿ ಇದ್ದ ಒಂದು ಗುಜರಾತ್ ಆಗಿರ್ತದ, ಅದರ ಕೆಳಗಡೆ ಮತ್ತ ಮಹಾರಾಷ್ಟ್ರ, ಈ ಯಾವ ಪಶ್ಚಿಮ ಕರಾವಳಿ, ಅದರ ಕೆಳಗಡೆ ಗೋವಾ. ಹೌದಾ? ಮತ್ತ ಅದರ ಕೆಳಗಡೆ ಕರ್ನಾಟಕ, ಮತ್ತ ಅದರ ಕೆಳಗಡೆ ಕೇರಳ ಅಂತ ಹೇಳ್ತೀವಿ. ಇವು ಏನಂದ್ರ ಪಶ್ಚಿಮ ಕರಾವಳಿ ನೀವು ಹೊಂದಿರುವ ರಾಜ್ಯಗಳ ಸಂಖ್ಯೆ ಎಷ್ಟಂದ್ರ 5 ಅಂತ ಹೇಳ್ತೀವಿ ನಾವು. ಹೌದಾ? ಇವಾಗ ಪೂರ್ವ ಕರಾವಳಿಗೆ ಹೋಗೋಣ. ಪೂರ್ವ ಕರಾವಳಿ ನೋಡ್ರಿ, ಇಲ್ಲಿ ತಮಿಳ್ನಾಡು. ಯಾವ್ದಾ? ತಮಿಳ್ನಾಡು. ಹೌದಾ? ತಮಿಳ್ನಾಡು ಒಂದಾದ್ರ ಅದರ ಮೇಲ್ಗಡೆ ಆಂಧ್ರ ಪ್ರದೇಶ್. ಹೌದಾ? 2. ಅದರ ಮೇಲ್ಗಡೆ ಒಡಿಶಾ. 3. ಅದರ ಮೇಲ್ಗಡೆ ಪಶ್ಚಿಮ ಬಂಗಾಳ. 4. ಅಂದ್ರ ಪೂರ್ವ ಕರಾವಳಿಯು 4 ರಾಜ್ಯಗಳನ್ನು ಒಳಗೊಂಡಿದ್ರ ಪಶ್ಚಿಮ ಕರಾವಳಿಯು 5 ರಾಜ್ಯಗಳನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ ನಾವು. ಇದರದ ವ್ಯತ್ಯಾಸ ಹೇಳ್ತೀನಿ ಮುಂದಿನ ನೋಡ್ರಿ. ಅಂದ್ರ ಈ ಕರ್ನಾಟಕ ಕರಾವಳಿ ಪ್ರದೇಶ ಏನೈತಿ ನೋಡು, ಇದು ಇಂಪಾರ್ಟೆಂಟ್ ಆಗಿರ್ತದ. ಯಾಕಂದ್ರೆ ನೀವು ಎಲ್ಲರೂ ಕರ್ನಾಟಕದಲ್ಲಿ ಏನು ಪರೀಕ್ಷೆಗಳು ಬರೆಯೋದ್ರಿಂದ ನಮ್ಮ ಕರ್ನಾಟಕದ ಬಗ್ಗೆ ನಮಗ್ ಗೊತ್ತಿರುವಂತದ್ದು ಬಹಳ ಮುಖ್ಯವಾಗಿರ್ತದ. ಇವಾಗ ನಾವು ಕರ್ನಾಟಕದ ಕರಾವಳಿ ಪ್ರದೇಶದ ಬಗ್ಗೆ ನೋಡೋಣ.
ಹೌದಾ? ಸೊ ಕರ್ನಾಟಕ ಕರಾವಳಿ ಪ್ರದೇಶದ ಬಗ್ಗೆ ಹೇಳ್ಬೇಕಂದ್ರ ನಾ ಒಂದೇ ಹೇಳಿನಿ, ಇನ್ನಿತರ ಹೆಸರು ಹೇಳಿನ. ಕರ್ನಾಟಕದ ಕರಾವಳಿ ಪ್ರದೇಶವನ್ನು ನಾವು ಕೇಂದ್ರ ತೀರ ಅಂತೀವಿ. ಯಾಕೆ, ವೈ, ಕಾರಣ ಏನು ಅನ್ನೋದನ್ನ ನೋಡೋಣ. ಹೌದಾ? ನೆಕ್ಸ್ಟ್, ಹೌದಾ, ಕರ್ನಾಟಕ ಕರಾವಳಿ ಪ್ರದೇಶದ ಬಗ್ಗೆ ನೋಡ್ರಿ. ಕರ್ನಾಟಕ ಇದರ ಬಗ್ಗೆ ನೋಡಿದಾಗ ಇದರಲ್ಲಿ ನಿಮಗ್ ಒಂದು ಗೊತ್ತಾಗೈತಿ, ವಿಸ್ತಾರ ಸಾರಿ, ಇನ್ನಿತರ ಹೆಸರು ಒಂದು ಗೊತ್ತಾಗೈತಿ. ಇದಕ್ಕೆ ಏನಂತಾರು, ಕೆನರಾ ತೀರ ಅಂತನು ಅಂತಾರ ಅಂತ ಹೇಳ್ತೀವಿ. ಇವಾಗ ಗಮನಿಸ್ರಿ, ಇದು ಏನೈತ್ಲ ಆರೆಂಜ್ ಕಲರ್, ಇದು ಎಲ್ಲ ಏನಪ್ಪಾ ಅಂದ್ರ ಕರಾವಳಿ ಪ್ರದೇಶ ಹೊಂದೈತಿ ಅಂತ ಹೇಳ್ತೀವಿ. ಈ ಕಡೆ ಮಲೆನಾಡ್ ಐತಿ, ಮತ್ತ ಅದು ಏನಪ್ಪಾ ಅಂದ್ರ ಬಯಲು ಸೀಮೆ ಐತಿ. ನಮಗ್ ಮಲೆನಾಡು ಮತ್ತೆ ಏನಪ್ಪಾ ಅಂದ್ರ ಕರಾವಳಿ ಪ್ರದೇಶ ಇಂಪಾರ್ಟೆಂಟ್ ಆಗ್ತದ. ಇವಾಗ ನಾ ಬರ್ತೀನಿ ನೋಡ್ರಿ, ಕರ್ನಾಟಕ ಕರಾವಳಿ ಪ್ರದೇಶದ ಬಗ್ಗೆ ನೋಡು. ಹೌದಾ? ಇಂಪಾರ್ಟೆಂಟ್ ಆಗ್ತದ, ಗಮನವಿಟ್ಟು ಕೇಳಬೇಕು. ಇಲ್ಲೇ ಕ್ವಶನ್ಸ್ ಹೆಚ್ಚು ಬರುವ ಸಾಧ್ಯತೆಗಳು ಇರ್ತಾವ. ಸೊ ಕರ್ನಾಟಕ ಕರಾವಳಿ ಪ್ರದೇಶ ನೋಡ್ರಿ, ಇದರದ್ದು ವಿಸ್ತಾರ ನೋಡ್ರಿ ಮೊದಲು. ಹೌದಾ? ಏನಪ್ಪಾ ಅಂದ್ರ ವಿಸ್ತಾರ ಅಂತ ಹೇಳ್ತೀವಿ ನಾವು. ಎಲ್ಲಿಂದ ಎಲ್ಲಿವರೆಗೂ ವಿಸ್ತಾರ ಐತಂದ್ರೆ ಇದು ಕರ್ನಾಟಕದ ಕಾರವಾರದಿಂದ ಹಿಡಿದು, ಎಲ್ಲಿಂದ ಹಿಡಿದು, ಕಾರವಾರದಿಂದ ಹಿಡಿದು ಮಂಗಳೂರಿನವರೆಗೂ ವಿಸ್ತಾರವಾಗಿದೆ. ಎಲ್ಲಿವರೆಗೂ? ಮಂಗಳೂರಿನವರೆಗೆ ವಿಸ್ತಾರವಾಗಿದೆ ಅಂತ ಹೇಳ್ತೀವಿ ನಾವು. ಹೌದಾ? ಇದು ಏನಪ್ಪಾ ಅಂದ್ರ ಕರ್ನಾಟಕ ಕರಾವಳಿ ಪ್ರದೇಶದ ವಿಸ್ತಾರ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್, ಇದು ನೆಲೆ. ನಮ್ಮ ಕರ್ನಾಟಕದ ಕರಾವಳಿ ಪ್ರದೇಶದ ನೆಲೆ ಎಲ್ಲಿ ಐತಿ ನೋಡ್ರಿ. ಇವಾಗ ನೋಡ್ರಿ, ಇಲ್ಲಿ ಗಮನ ಇಟ್ಟು ನೋಡ್ಬೇಕು. ಇಲ್ಲಿ ಮಲೆನಾಡಿದ್ರ ಇಲ್ಲಿ ಇದು ಏನಪ್ಪಾ ಅಂದ್ರ ಅರಬ್ಬಿ ಸಮುದ್ರ ಆಗಿರ್ತದ. ಹೌದಾ? ಅರಬ್ಬಿ ಸಮುದ್ರ ಅಂದ್ರ ಅರಬ್ಬಿ ಸಮುದ್ರ. ಸಾರಿ, ನೀಟಾಗಿ ಬರೀತೀನಿ ನೋಡ್ರಿ. ಇಲ್ಲಿ ಮಲೆನಾಡಿದ್ರ ನಮ್ದು ಇಲ್ಲಿ ಏನೈತಿ, ಅರಬ್ಬಿ ಸಮುದ್ರ ಐತಿ. ಹೌದಾ? ಅರಬ್ಬಿ ಸಮುದ್ರ ಇದ್ರ ಆ ಕಡೆ ಏನೈತಿ, ಮಲೆನಾಡು ಐತಿ. ಅಂದ್ರ ಕರ್ನಾಟಕದ ಕರಾವಳಿ ಪ್ರದೇಶವು ಏನಂದ್ರ ಮಲೆನಾಡು ಮತ್ತು ಅರಬ್ಬಿ ಸಮುದ್ರದ ನಡುವೆ ಚಾಚಿಕೊಂಡಿದೆ ಅಂತ ಹೇಳ್ಬಹುದು ನಾವು. ಅಂದ್ರ ಈ ಕರಾವಳಿ ಪ್ರದೇಶದ ಪೂರ್ವಕ್ಕೆ ಮಲೆನಾಡು ಐತಿ, ಪಶ್ಚಿಮಕ್ಕೆ ಏನೈತಪ್ಪ ಅಂದ್ರ ಅರಬ್ಬಿ ಸಮುದ್ರ ಐತಿ. ಪೂರ್ವದಲ್ಲಿ ಇಲ್ಲಿ ಗಮನಿಸಿದಾಗ ಸ್ವಲ್ಪ ನೋಡ್ಬೇಕು, ಸ್ವಲ್ಪ ಭಾಗ ಬಯಲು ಸೀಮೆ ಕೂಡ ಒಳಗೊಂಡಿರೋದ್ರಿಂದ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದ. ಕರ್ನಾಟಕದ ಕರಾವಳಿ ಪ್ರದೇಶವು ಪೂರ್ವದಲ್ಲಿ ಬಯಲು ಸೀಮೆ ಮತ್ತು ಮಲೆನಾಡು, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದ ನಡುವೆ ಚಾಚಿಕೊಂಡಿದೆ ಅಂತ ಹೇಳ್ಬಹುದು. ಹೇಳಿಕೆ ರೂಪದಲ್ಲಿ ಇದು ಏನಾಗಿರ್ತದಂದ್ರ ಇಂಪಾರ್ಟೆಂಟ್ ಆಗಿರ್ತದ. ಮಲೆನಾಡು ಮತ್ತು ಅರಬ್ಬಿ ಸಮುದ್ರದ ನಡುವೆ ಕರ್ನಾಟಕದ ಕರಾವಳಿ ಪ್ರದೇಶ ಚಾಚಿಕೊಂಡಿದೆ ಅಂದ್ರೂ ಒಂದೇ, ಅಥವಾ ಮತ್ತೆ ಇಲ್ಲಿನೂ ಕೊಡ್ತಾನಲ್ಲ ಬಯಲು ಸೀಮೆನು ಸ್ವಲ್ಪ ಭಾಗ ಅಂದ್ರ ಅದನ್ನ ಕೂಡಿರೋದ್ರಿಂದ ಅದನ್ನ ನಾವು ಏನ್ ಅಂತ ನೋಡ್ಬಹುದು, ಬಯಲು ಸೀಮೆ ಕೂಡ ಪೂರ್ವದಲ್ಲಿ ಕರಾವಳಿ ಪ್ರದೇಶವನ್ನು ಸ್ವಲ್ಪ ಮಟ್ಟಿಗೆ ಅದರ ನಡಬಾರ್ಕನು ಕೂಡ ಕಂಡು ಬರುತ್ತದೆ ಅಂತ ಹೇಳಬಹುದು ನಾವು. ಇದು ಏನಪ್ಪಾ ಅಂದ್ರ ವಿಸ್ತಾರ ಅಂತ ಹೇಳ್ತೀವಿ ನಾವು. ವಿಸ್ತಾರ. ನೆಕ್ಸ್ಟ್ ಅಂದ್ರ ವಿಸ್ತಾರ ಎಲ್ಲಿದೆ, ಎಲ್ಲಿವರೆಗೂ? ಕಾರವಾರದಿಂದ, ಕರ್ನಾಟಕದ ಕಾರವಾರದಿಂದ ಹಿಡಿದು ಮಂಗಳೂರಿನವರೆಗೂ ಚಾಚಿಕೊಂಡಿದೆ ಅಂದ್ಮೇಲೆ ಇದರದ್ದು ಉದ್ದ ಎಷ್ಟೈತಂದ್ರ ಏನು ಉದ್ದ ಅಂತ ಹೇಳ್ತೀವಿ. ಕರ್ನಾಟಕ ಕರಾವಳಿ ಪ್ರದೇಶದ ಉದ್ದ 320 ಕಿಲೋಮೀಟರ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಆಗಿರ್ತದೆ. ಹೌದಾ? ಭಾರತದ ಎಷ್ಟೈತಿ? 6100 ಕಿಲೋಮೀಟರ್. ಇದು ದ್ವೀಪವನ್ನು ಒಳಗೊಂಡಿಲ್ಲ. ದ್ವೀಪವನ್ನು ಒಳಗೊಂಡಂತೆ ಅಂದ್ರ 7516.6 ಕಿಲೋಮೀಟರ್. ಇದು ಭಾರತದ ಕರಾವಳಿ ಪ್ರದೇಶದ ಉದ್ದ ಆದ್ರ ಕರ್ನಾಟಕದ ಕರಾವಳಿ ಪ್ರದೇಶದ ಉದ್ದ 320 ಕಿಲೋಮೀಟರ್ ಅಂತ ಹೇಳ್ತೀವಿ ನಾವು. ಇದು ಏನಪ್ಪಾ ಅಂದ್ರ ಉದ್ದ ಆಯ್ತ. ಮತ್ತ ಈ ಕರ್ನಾಟಕದ ಕರಾವಳಿ ಪ್ರದೇಶವನ್ನ ನಾವು ಹಲವಾರು ಹೆಸರುಗಳಿಂದ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಹೌದಾ? ಏನೇನಂತ ಕರಿತೀವಿ ನೋಡ್ರಿ. ಒಂದೇದು ನೋಡಿದಾಗ ಇದನ್ನ ಕೆನರಾ ತೀರ ಅಂತಾರಂದೇನ, ಇದರಿಂದನೇ ಸ್ಟಾರ್ಟ್ ಮಾಡು.
ಇನ್ನಿತರ ಹೆಸರುಗಳ ಇವು ಕರ್ನಾಟಕದಲ್ಲಿ ಕೆನರಾ ತೀರ ಅಂತಾರು. ಇನ್ನೊಂದು ಇದನ್ನ ಸ್ಥಳೀಯರು ಏನಂತಾರಂದ್ರ ಬಾಂಗ್ಡಾ ತೀರ ಅಂತಾರ. ಏನಂತಾರು? ಬಾಂಗ್ಡಾ ತೀರ ಅಂತಂದ್ರ ಇನ್ನೊಂದ್ ಹೆಸರು ಐತಿ ಇದಕ್ಕ ಮ್ಯಾಕ್ರಲ್ ತೀರ ಅಂತಂತಾರು. ಏನು? ಮ್ಯಾಕ್ರಲ್ ತೀರ ಅಂತಂತಾರು. ಸೊ ಇದಕ್ಕೆ ಕಾರಣ ನೋಡಿದಾಗ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಮ್ಯಾಕ್ರಲ್ ತೀರ ಅನ್ನಲು ಕಾರಣ ಏನಂದ್ರ ಇಲ್ಲಿ ಅತಿ ಹೆಚ್ಚು ಅಂದ್ರ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರ ಮ್ಯಾಕ್ರಲ್ ತಳಿಯ ಮ್ಯಾಕ್ರಲ್ ತಳಿಯ ಮೀನು ಸಿಗೋದ್ರಿಂದ ಇದಕ್ಕೆ ಮ್ಯಾಕ್ರಲ್ ತೀರ ಅಂತಂತಾರು. ನೀವು ಇದನ್ನ ಗಮನಿಸಬಹುದು. ಏನಪ್ಪಾ ಅಂದ್ರ ಈ ರೀತಿಯಾಗಿ ನಾವು ಸ್ಥಳೀಯವಾಗಿ ನೋಡಿರ್ತೀವಿ ನಾವು ನಮ್ಮೂರಲ್ಲಿ. ಏನಪ್ಪಾ ಅಂದ್ರ ಬಾಂಗ್ಡಾ 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 ಅಂತಾರು. ಬಾಂಗ್ಡಾ ಅನ್ನಕ ಕಾರಣನೇ ಇದು. ಅಲ್ಲಿಯ ಸ್ಥಳೀಯರು ಬಾಂಗ್ಡಾ ಅನ್ನಕ್ ಕಾರಣ ಏನಪ್ಪಾ ಅಂದ್ರ ಈ ಬಾಂಗ್ಡಾದ ಸೈಂಟಿಫಿಕ್ ನೇಮ್ ಅಂತೀವಿ, ವೈಜ್ಞಾನಿಕ ಹೆಸರು ಅಂತೀವಿ ಏನಂದ್ರ ಮ್ಯಾಕ್ರಲ್ ಅಂತ ಹೇಳ್ತೀವಿ. ಮ್ಯಾಕ್ರಲ್ ತೀರ ಅಂದ್ರನು ಒಂದೇ, ಬಾಂಗ್ಡಾ ತೀರ ಅಂದ್ರನು ಒಂದೇ, ಕೆನರಾ ತೀರ ಅಂದ್ರನು ಒಂದೇ. ಇವಾಗ ಕೆನರಾ ತೀರ ಅನ್ನಲು ಕಾರಣ ನೋಡ್ರಿ, ಇದು ಏನಪ್ಪಾ ಅಂದ್ರ ಮ್ಯಾಕ್ರಲ್ ತಳಿಯ ಮೀನಾಗಿರ್ತದ. ಗಮನಿಸಬಹುದು. ಇದಕ್ಕಾಗೆ ನಮ್ಮ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಏನಂತ ಕರೀತಾರಂದ್ರ ಮ್ಯಾಕ್ರಲ್ ತೀರ ಅಂತಂತಾರು. ನೆಕ್ಸ್ಟ್ ಬಂದಾಗ ಯಾಕೆ ಕೆನರಾ ತೀರ ಅಂತಂತಾರು? ಹೌದಾ? ಯಾಕಂತಾರಂದ್ರ ನಮ್ಮ ಭಾರತಕ್ಕೆ 1498 ಮೇ 17ರಂದು ಯುರೋಪಿಯನ್ನರ ಆಗಮನ ಆಗ್ತದ. ಆ ಆಗಮನ ಆದಂತಹ ಸಂದರ್ಭದಲ್ಲಿ ಯುರೋಪಿಯನ್ನರು 4 ರೀತಿಯಲ್ಲಿ ನೋಡ್ತೀವಿ ನಾವು. ಆ ಯುರೋಪಿಯನ್ನರು ನಮ್ಮ ಕರ್ನಾಟಕದ ಉಚ್ಚಾರವನ್ನ ಏನಂತ ಮಾಡ್ತಿದ್ರು? ಕರ್ನಾಟಕ ಅನ್ನೋಕ್ಕಿಂತಲೂ ಈ ಕರಾವಳಿ ಪ್ರದೇಶವನ್ನ ಏನಂತ ಉಚ್ಚಾರ ಮಾಡ್ತಿದ್ರು ಅಂದ್ರ ಕೆನರಾ ಕೆನರಾ ಅಂತ ಉಚ್ಚಾರ ಮಾಡ್ತಿದ್ರು. ಹಿಂಗಾಗಿ ಇದಕ್ಕ ಏನಂತ ಹೆಸರು ಬಂದೈತಿ ಅಂದ್ರ ಕೆನರಾ ತೀರ ಅಂತ ಹೆಸರು ಬಂದೈತಿ. ಇವಾಗ ನಿಮಗ್ ಗೊತ್ತಿರ್ಬೇಕು ಯುರೋಪಿಯನ್ನರ ಆಗಮನದಿಂದ ಆಗೈತಂದ್ರ ಯುರೋಪಿಯನ್ನರು ನೋಡ್ರಿ ಎಷ್ಟರಲ್ಲಿ 1498 ಮೇ 17ರಂದು ಅಥವಾ ಕೆಲವೊಂದಲ್ಲಿ ಮೇ 20ರಂದು ಅಂತ ಐತಿ. ನೋಡಿದಾಗ ಮೊದಲು ನಮ್ಮ ಭಾರತಕ್ಕೆ ಆಗಮನ ಯಾರ್ದಾಗ್ತೈತಂದ್ರ ಪೋರ್ಚುಗೀಸರು. ಯಾರ್ದಾಗ್ತೈತಿ? ಪೋರ್ಚುಗೀಸರ ಆಗಮನ ಆಗ್ತದ. ಪೋರ್ಚುಗೀಸರ ನಾವಿಕನಾದ ವಾಸ್ಕೋಡಿ ಗಾಮ ಅಂತ ಹೇಳ್ತೀವಿ ನಾವು. ಆ ವಾಸ್ಕೋಡಿ ಗಾಮ ಬಂದಿದ್ದು ಎಷ್ಟರಲ್ಲಿ ಅಂದ್ರೆ 1498 ಮೇ 17ರಂದು ಕೇರಳದ ಕಲ್ಲಿಕೋಟೆಗೆ ಬಂದು ಏನ್ ಮಾಡ್ತಾನಂದ್ರ ನೆಲೆ ಮಾಡ್ತಾನು. ಇವಾಗ ಎರಡನೇದಾಗಿ ನಮ್ಮ ಭಾರತಕ್ಕೆ ಯಾರು ಬಂದಾರಂದ್ರ ಡಚ್ಚರು ಅಂತ ಹೇಳ್ತೀವಿ ನಾವು. ಯಾರು? ಡಚ್ಚರು ಬಂದಾರು. ನೆಕ್ಸ್ಟ್ ಇಂಗ್ಲಿಷರು ಅಂದ್ರ ಬ್ರಿಟಿಷರು ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಯಾರು ಬಂದ್ರಂದ್ರ ಕಾಲಾನುಕ್ರಮವಾಗಿ ಬಹಳ ಇಂಪಾರ್ಟೆಂಟ್ ಆಗ್ತದ ಫ್ರೆಂಚರು ಬರ್ತಾರು. ಯಾರು ಬರ್ತಾರು? ಫ್ರೆಂಚರು ಬರ್ತಾರು. ಇದು ಏನಪ್ಪಾ ಅಂದ್ರ ಈ ಕೆನರಾ ತೀರ ಅಂತ ಹೇಳಿ ಕರೆದವ್ರು ಯಾರಂದ್ರ ಯುರೋಪಿಯನ್ನರು. ಇವ್ರು ಎಲ್ಲರೂ ಯಾವ ರೀತಿ ಉಚ್ಚಾರ ಮಾಡ್ಯಾರಂದ್ರ ಕರ್ನಾಟಕ ಕರಾವಳಿ ತೀರ ಪ್ರದೇಶವನ್ನ ಕೆನರಾ ಕೆನರಾ ಅಂತ ಹೇಳಿ ಉಚ್ಚಾರ ಮಾಡಿರೋದ್ರಿಂದ ಇದಕ್ಕೇನಂತ ಹೇಳಿ ಕೆನರಾ ತೀರ ಅಂತ ಹೇಳಿ ಹೆಸರು ಬಂದೈತೆ ಅಂತ ಹೇಳ್ಬಹುದು ನಾವು. ಯಾರು ಕಾಲಾನುಕ್ರಮವಾಗಿ ಭಾರತಕ್ಕೆ ಯಾರ್ಯಾರ ಯುರೋಪಿಯನ್ನರ ಯಾರ್ಯಾರ ಆಗಮನ ಆಗೈತಿ ನೋಡ್ರಿ? ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರ್ ಅಂತ ಹೇಳ್ತೀವಿ ನಾವು. ಇದು ಏನಪ್ಪಾ ಅಂದ್ರ ಕಾಲಾನುಕ್ರಮ ಅಂತ ಹೇಳ್ತೀವಿ. ಇದರಲ್ಲಿ ನಿಮಗೆ ಇನ್ನ ಗೊತ್ತಿರ್ಬೇಕಂದ್ರ ಮೊದಲಿಗೆ ಬಂದವ್ರು ಗೊತ್ತಾಯ್ತು ನಿಮಗೆ. ಯಾರು? ಪೋರ್ಚುಗೀಸರು. ಎಷ್ಟರಲ್ಲಿ? 1498 ಮೇ 17 ಅಥವಾ ಮೇ 20ರಂದು ಪೋರ್ಚುಗೀಸರ ನಾವಿಕನಾದ ವಾಸ್ಕೋಡಿ ಗಾಮ ಬರ್ತಾನು. ಎಲ್ಲಿ? ಕಲ್ಲಿಕೋಟೆ ಬರ್ತಾನು. ಕಲ್ಲಿಕೋಟೆ ಎಲ್ಲೈತಂದ್ರ ಕೇರಳದಲ್ಲಿ ಕಂಡು ಬರ್ತದ. ಇವಾಗ ಅಂದ್ರ ಭಾರತವನ್ನು ಕೊನೆಯದಾಗಿ ಬಿಟ್ಟು ಹೋದವ್ರು ಯಾರಂದ್ರ ಅದು ಅಗೇನ್ ಪೋರ್ಚುಗೀಸರೇ. ಯಾರು? ಪೋರ್ಚುಗೀಸರೇ. ಹಿಂಗಾಗಿ ಮೊದಲು ಬಂದವರು ಅವರೇ, ಕೊನೆಯದಾಗಿ ಹೋದವರು ಅವರೇ ಅಂತ ಹೇಳ್ತೀವಿ ನಾವು. ಪೋರ್ಚುಗೀಸರು ಎಷ್ಟರಲ್ಲಿ ಭಾರತವನ್ನು ಬಿಟ್ಟು ಹೋಗ್ತಾರಂದ್ರ 1961ರಲ್ಲಿ ಹೋಗ್ತಾರು. ಇಲ್ಲಿ ಏನ್ ಮಾಡ್ತಾರಂದ್ರ ಆಪರೇಷನ್ ವಿಜಯ್. ಯಾವುದು? ಆಪರೇಷನ್ ವಿಜಯ್ ಮಾಡುವ ಮುಖಾಂತರ ಜವಾಹರ್ಲಾಲ್ ನೆಹರು. ಯಾರು? ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡ್ತಾರಂದ್ರ
ಇವ್ರ ಕೈಯಾಗಿ ಯಾವ್ದಿತ್ತು ಪೋರ್ಚುಗೀಸರ ಕೈಯಲ್ಲಿ ದಿವುದವನ್ ಮತ್ತು ಗೋವಾ ಅವ್ರ ಕೈಯಲ್ಲೇ ಇತ್ತು. ಎಷ್ಟರ ತನ 1961 ತನ. 1961 ನಂತರ ಜವಾಹರ್ಲಾಲ್ ನೆಹರು ಅವರು ಒಂದು ಒಪ್ಪಂದ ಮಾಡ್ಕೋತಾರು. ಯಾವ್ದಂದ್ರ ಆಪರೇಷನ್ ವಿಜಯ್ ಮಾಡುವುದರ ಮುಖಾಂತರ ಯಾರನ್ನ ಪೋರ್ಚುಗೀಸರನ್ನ ಭಾರತವನ್ನು ಬಿಟ್ಟು ತೊಲಗಿಸ್ತಾರೆ ಅಂತ ಹೇಳ್ಬಹುದು. ಆರಂಭಕ್ಕೆ ಬಂದವರು ಅವರೇ, ಕೊನೆಯದಾಗಿ ಹೋದವರು ಅವರೇ. 1961ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಭಾರತವನ್ನು ಬಿಟ್ಟು ಹೋಗ್ತಾರ ಅಂತ ಹೇಳ್ಬಹುದು. ಯಾಕಂದ್ರೆ ಇದು ಕೆನರಾ ತೀರ ಅಂತ ಹೇಳಿ ಹೇಳಕ್ ಕಾರಣ, ಹೇಳಕ್ ಹೋಗಿ ಇಷ್ಟೆಲ್ಲ ಸ್ವಲ್ಪ ಮಾಹಿತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ನಮ್ಮ ಕರ್ನಾಟಕದ್ದು ಏನೇನ್ ನೋಡಿದ್ರಿ ನೀವು? ವಿಸ್ತಾರ ನೋಡಿದ್ರಿ. ಎಲ್ಲಿಂದ ಎಲ್ಲಿವರೆಗೂ ಐತಂದ್ರೆ ಕಾರವಾರದಿಂದ, ಉತ್ತರದ ಕಾರವಾರದಿಂದ ದಕ್ಷಿಣದ ಎಲ್ಲಿವರೆಗೂ ಐತಂದ್ರೆ ಮಂಗಳೂರಿನವರೆಗೂ ಐತಿ. ಹೌದಾ? ಇಲ್ಲೊಂದು ಇಂಪಾರ್ಟೆಂಟ್ ಹೇಳಿಕೆ ರೂಪ ನಿಮಗ್ ಗೊತ್ತಿರ್ಬೇಕು. ನಿಮಗ್ ವಿಸ್ತಾರ ಅಂತ ಬಂದಾಗ ನಿಮಗ್ ಗೊತ್ತೈತೆ ಏನಂತ ಹೇಳಿ. ಕಾರವಾರದಿಂದ ಮಂಗಳೂರಿನವರೆಗೂ ವಿಸ್ತಾರ ಆಗೈತಂದ್ರ ಕರ್ನಾಟಕದ ಕರಾವಳಿ ಪ್ರದೇಶವು ಉತ್ತರದಿಂದ ದಕ್ಷಿಣಕ್ಕೆ ಬಂದಂತೆ ವಿಶಾಲವಾಗುತ್ತಾ ಹೋಗುತ್ತದೆ. ಇಂಪಾರ್ಟೆಂಟ್ ಆಗ್ತದ. ಇದು ಏನಪ್ಪಾ ಅಂದ್ರ ಹೇಳಿಕೆ ರೂಪದಲ್ಲಿ ನಾವು ಕಾಣಬಹುದು ಮುಂದೆ. ಹಿಂಗಾಗಿ ಕರ್ನಾಟಕದ ಕರಾವಳಿ ಪ್ರದೇಶವು ಉತ್ತರದಿಂದ ದಕ್ಷಿಣಕ್ಕೆ ಬಂದಂತೆ ವಿಶಾಲವಾಗುತ್ತಾ ಹೋಗುತ್ತದೆ ಅಂತ ಹೇಳ್ಬಹುದು ನಾವು. ಇದು ಏನಪ್ಪಾ ಅಂದ್ರ ಇಂಪಾರ್ಟೆಂಟ್ ಆಗಿರ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರ ನೆಲೆ ಕೂಡ ನೋಡಿದ್ರಿ ನೀವು. ನೆಲೆ ಕರ್ನಾಟಕದ ಕರಾವಳಿ ಪ್ರದೇಶದ್ದು ನೆಲೆ ನೋಡಿದ್ರಿ ನೀವು. ಏನಂತ ಹೇಳಿ, ಮಲೆನಾಡು. ಪೂರ್ವದಲ್ಲಿ ಮಲೆನಾಡು, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದ ನಡುವೆ ಚಾಚಿಕೊಂಡಿದೆ ಅಂತ ನೋಡಿದ್ರಿ. ಇವಾಗ ನೋಡ್ರಿ ಏನಪ್ಪಾ ಅಂದ್ರ ಕರ್ನಾಟಕ ಕರಾವಳಿ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳು ಕರಾವಳಿ ಪ್ರದೇಶವನ್ನು ಹೊಂದಿವೆ ಅಂದ್ರ ಒಂದನೇದ್ದು ಉತ್ತರ ಕನ್ನಡ. ಉತ್ತರ ಕನ್ನಡ. ಹೌದಾ? ಎರಡನೇದ್ದು ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ. ಮೂರನೇದ್ದು ಯಾವ್ದಪ್ಪ ಅಂದ್ರ ಉಡುಪಿ. ಉಡುಪಿ ಅಂತ ಹೇಳ್ತೀವಿ ನಾವು. ಈ ರೀತಿ ಇದ್ದಾಗ ಕರ್ನಾಟಕದ ಕರಾವಳಿ ಪ್ರದೇಶದ ಟೋಟಲ್ ಉದ್ದ 320 ಕಿಲೋಮೀಟರ್ ಐತಿ ಅಂದ್ಮೇಲೆ ಈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕರಾವಳಿ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವ್ದಂದ್ರ ಉತ್ತರ ಕನ್ನಡ ಅಂತ ಹೇಳ್ತೀವಿ. 160 ಕಿಲೋಮೀಟರ್ ಒಳಗೊಂಡಿದೆ. ನೆಕ್ಸ್ಟ್ ಉಡುಪಿ ಅಂತ ಹೇಳ್ತೀವಿ. ಉಡುಪಿ ಎಷ್ಟಪ್ಪ ಅಂದ್ರ 98 ಕಿಲೋಮೀಟರ್ ಒಳಗೊಂಡಿದೆ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಯಾವ್ದಂದ್ರ ದಕ್ಷಿಣ ಕನ್ನಡ ಅಂತೀವಿ. 62 ಕಿಲೋಮೀಟರ್ ಒಳಗೊಂಡಿದೆ. ಇವಾಗ ಟೋಟಲ್ ಮಾಡ್ರಿ 320 ಕಿಲೋಮೀಟರ್ ಆಗ್ತದ. ಇದು ಏನಪ್ಪಾ ಅಂದ್ರೆ ಇವಾಗ ನಿಮಗ್ ಗೊತ್ತಾಯ್ತು ಕರ್ನಾಟಕ ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚು ಕರಾವಳಿ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವ್ದಂದ್ರ ಯಾವ್ದಾಗಿರ್ತದ? ಉತ್ತರ ಕನ್ನಡ. ಅತಿ ಕಡಿಮೆ ದಕ್ಷಿಣ ಕನ್ನಡ ಅಂತ ಹೇಳ್ತೀವಿ ನಾವು. ಹೌದಾ? ಇದು ಏನಪ್ಪಾ ಅಂದ್ರ ಜಿಲ್ಲೆಗಳಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಈ ಕರ್ನಾಟಕದಲ್ಲಿ ಈ ಕರಾವಳಿ ಪ್ರದೇಶ ಐತಿ ನೋಡ್ರಿ, ಇಲ್ಲಿ ಬಂದರುಗಳನ್ನ ಕಾಣ್ತೀವಿ ನಾವು. ಏನ್ ಕಾಣ್ತೀವಿ? ಬಂದರುಗಳನ್ನು ಕಾಣ್ತೀವಿ. ಬಂದರು ಅಂದ್ರೆ ಏನಪ್ಪಾ ಅಂದ್ರ ಹೇಳ್ತೀನಿ. ಆದ್ರೆ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಕಂಡು ಬರುವ ಒಂದು ಬಂದರು ಯಾವ್ದಂದ್ರ ನವಮಂಗಳೂರು. ಇಂಪಾರ್ಟೆಂಟ್ ಆಗಿರ್ತದೆ. ಯಾವ್ದಾ? ನವಮಂಗಳೂರು. ಇದು ಒಂದು ಬಂದರು ಆಗಿದೆ. ಬಂದರು ಅಂದ್ರೆ ಏನು? ಹೌದಾ? ಬಂದರು ಅಂದ್ರ ಹಡಗು ನಿಲ್ಲುವ ಸ್ಥಳ ಅಂತ ಹೇಳ್ತೀವಿ ನಾವು. ಒಂದ್ ಲೆಕ್ಕದೊಳಗೆ ಹೇಳ್ಬೇಕಂದ್ರ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬೋದು ನಾವು. ಹಡಗು ನಿಲ್ಲುವ ಸ್ಥಳ ಅಂತ ಹೇಳ್ತೀವಿ. ಹಡಗು ನಿಲ್ಲುವ ಸ್ಥಳಕ್ಕೆ ನಾವು ಏನಂತೀವಿ ಅಂದ್ರ ಬಂದರು ಅಂತ ಹೇಳ್ತೀವಿ. ಈ ಬಂದರುಗಳು ಎರಡು ರೀತಿಯಲ್ಲಿ ಕಾಣ್ತೀವಿ ನಾವು. ಒಂದು
ಕೃತಕ ಬಂದರ. ಯಾವುದು? ಕೃತಕ ಬಂದರು. ಇನ್ನೊಂದು ಸ್ವಾಭಾವಿಕ ಬಂದರು. ಹೌದಾ? ಎರಡ್ ರೀತಿಯಾಗಿ ನೋಡ್ತೀವಿ. ಒಂದು ಕೃತಕ ಬಂದರು, ಇನ್ನೊಂದು ಸ್ವಾಭಾವಿಕ ಬಂದರು ಅಂತ ಹೇಳ್ತೀವಿ. ಬಂದರು ಅಂದ್ರೆ ಗೊತ್ತೈತೆ, ಹಡಗು ನಿಲ್ಲುವ ಸ್ಥಳ ಅಂತ ಹೇಳ್ತೀವಿ. ಕೃತಕ ಬಂದರು ಅಂದ್ರೆ ಏನ್ ನೋಡ್ರಿ, ಇದು ಮಾನವನಿಂದ, ಯಾರಿಂದ? ಮಾನವನಿಂದ ನಿರ್ಮಿತ ಆಗಿರ್ತದ. ಯಾವ್ದ? ಕೃತಕ ಬಂದರು. ಸ್ವಾಭಾವಿಕ ಬಂದರು ನೈಸರ್ಗಿಕವಾಗಿ ಏನಾಗಿರ್ತದಂದ್ರ ನಿರ್ಮಾಣ ಆಗಿರ್ತದ. ಬಂದರ್ ಅಂದ್ರೆ ಏನಂತ ಗೊತ್ತೈತ? ಕೃತಕ ಬಂದರ ಅಂದ್ರೆ ಕೃತಕ ಬಂದರು ಅಂದ್ರೆ ಏನಂತ ಗೊತ್ತೈತ? ಸ್ವಾಭಾವಿಕ ಬಂದರು ಏನಂತ ಗೊತ್ತೈತ? ಸೊ ಇವಾಗ ನವಮಂಗಳೂರು ಅನ್ನೋದು ಇದು ಕರ್ನಾಟಕದಲ್ಲಿ ಕಂಡು ಬರುವ ಒಂದು ಬಂದರು ಆಗಿದೆ. ಇವಾಗ ನವಮಂಗಳೂರು ಬಗ್ಗೆ ಸ್ವಲ್ಪ ನೋಡೋಣ. ಹೌದಾ? ಈ ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ಕರೀತಾರು. ಯಾಕೆ ಕರ್ನಾಟಕದ ಹೆಬ್ಬಾಗಿಲು? ಮೊದಲು ನಿಮಗ್ ಗೊತ್ತಾಗ್ಲಿ ಹೆಬ್ಬಾಗಿಲು ಅಂದ್ರೆ ಏನು. ಹೌದಾ? ಹೆಬ್ಬಾಗಿಲು, ಕರ್ನಾಟಕದ ಹೆಬ್ಬಾಗಿಲು ಅಂತ ಎದಕ್ ಕರೀತಾರಂದ್ರ, ನವಮಂಗಳೂರಿಗೆ ನಾವು ಜಲದ ಮುಖಾಂತರ ಅಂದ್ರೆ ಸಮುದ್ರದ ಮುಖಾಂತರ ಏನಾದ್ರೂ ನಾವು ಕರ್ನಾಟಕಕ್ಕೆ ಹೋಗ್ಬೇಕಂದ್ರ, ಇಲ್ಲ ಅಂದ್ರೆ ಬೇರೆ ಯಾರಾದ್ರೂ ರಫ್ತು ಅಥವಾ ಆಮದು ಮಾಡ್ಕೊಳಕ್ ಕರ್ನಾಟಕಕ್ಕೆ ಬರ್ಬೇಕಂದ್ರ ಎಲ್ಲಿ ಬಂದು ನಿಲ್ತಾರಂದ್ರ ಅದು ನವಮಂಗಳೂರು. ಎಲ್ಲಿ? ನವಮಂಗಳೂರು ಬಂದರಿಗೆ ಬರ್ಬೇಕು. ಹಿಂಗಾಗಿ ಇದಕ್ಕ ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳ್ತಾರೆ. ಏನಂತಾರಂದೇನ? ಕರ್ನಾಟಕದ ಹೆಬ್ಬಾಗಿಲು. ಕರ್ನಾಟಕದ ಹೆಬ್ಬಾಗಿಲು ಯಾಕಂತ ಗೊತ್ತಾಯ್ತು ನಿಮಗೆ. ಇವಾಗ ನೆಕ್ಸ್ಟ್ ಈ ನವಮಂಗಳೂರು ಬಂದರು, ಇದನ್ನ ನಾವು ಭಾರತದ ಕಾಫಿ ಬಂದರು ಅಂತಾರು. ಕಾಫಿ ಬಂದರು. ಸೊ ನಿಮಗೆ ನವಮಂಗಳೂರು ಬಗ್ಗೆ ಗೊತ್ತಿರಬೇಕು. ಇದು ಒಂದು ಪ್ರಧಾನ ಬಂದರು ಅಂತ ಹೇಳ್ತೀವಿ ನಾವು. ರಾಷ್ಟ್ರೀಕೃತ ಬಂದರು ಇದು 1974 ಅಥವಾ 75ರ ಸಂದರ್ಭದಲ್ಲಿ ಭಾರತದ ಪ್ರಧಾನಿಯಾಗಿರುವ ಇಂದಿರಾ ಗಾಂಧಿ, ಯಾರು? ಇಂದಿರಾ ಗಾಂಧಿ. ಈ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರಂದ್ರ, ಇದು ಒಂದು ಪ್ರಧಾನ ಬಂದರು ಅಂತ ಹೇಳಿ ಏನ್ ಮಾಡ್ತಾರಂದ್ರ ಘೋಷಣೆ ಮಾಡ್ತಾರು. ಎಷ್ಟ್ರಲ್ಲಿ ಅಂದ್ರ 1974, 75ರಲ್ಲಿ. ಇದು ಏನಪ್ಪಾ ಅಂದ್ರ ನಿಮಗ ಗೊತ್ತಿರ್ಬೇಕಂತ ಹೇಳ್ತೀವಿ ನಾವು. ಸೊ ಇಂಥ ಸಂದರ್ಭದಲ್ಲಿ 1974ರಲ್ಲಿ ಅಥವಾ 75ರಲ್ಲಿ ಏನು ನವಮಂಗಳೂರು ಬಂದರನ್ನು ಪ್ರಧಾನ ಬಂದರು ಅಥವಾ ಭಾರತದ ಪ್ರಧಾನ ಬಂದರು ಅಥವಾ ರಾಷ್ಟ್ರೀಕೃತ ಬಂದರು ಅಂತ ಹೇಳಿದ ಸಂದರ್ಭದಲ್ಲಿ ಅಥವಾ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಕರ್ನಾಟಕದ ಸಿಎಂ ಯಾರಾಗಿದ್ರಂದ್ರ ಅರಸ್. ಯಾವ ಅರಸ್? ದೇವರಾಜ ಅರಸ್. ಇದು ನಿಮಗೆ ಏನ್ ಅಂದ್ರ ಗೊತ್ತಿರ್ಬೇಕು. ನೀವು ಏನ್ ಮಾಡ್ಬೇಕಂದ್ರ ನವಮಂಗಳೂರು ಬಂದರು ಪ್ರಧಾನ ಬಂದರು ಎಂದು ಘೋಷಣೆ ಮಾಡಿದಾಗ ನಮ್ಮ ಕರ್ನಾಟಕದಲ್ಲಿದ್ದ ರಾಜ್ಯಪಾಲರು ಯಾರಾಗಿದ್ರಂತ ಹೇಳಿ ನೀವು ಏನು ಮಾಡ್ಬೇಕಂದ್ರ ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಹೌದಾ? ಅವಾಗ ಅಂದ್ರ ನವಮಂಗಳೂರನ್ನು ಪ್ರಧಾನ ಬಂದರು ಅಂತ ಹೇಳಿ ಘೋಷಣೆ ಮಾಡಿದಾಗ ಯಾರು ಘೋಷಣೆ ಮಾಡ್ತಾರು? ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿರುವ ಸಂದರ್ಭದಲ್ಲಿ ಯಾರು ನಮ್ಮ ಕರ್ನಾಟಕದ ರಾಜ್ಯಪಾಲರಿದ್ದರು ಅನ್ನೋದು ನೀವು ಏನ್ ಮಾಡ್ಬೇಕಂದ್ರ ಕಾಮೆಂಟ್ ಮುಖಾಂತರ ತಿಳಿಸ್ಬೇಕಂತ ಹೇಳ್ತೀವಿ. ಇಲ್ಲಿ ಯಾರಂದ್ರ ದೇವರಾಜ ಅರಸ್ ಏನಾಗಿದ್ರಂದ್ರ ನಮ್ದ ಸಿಎಂ ಆಗಿದ್ರ ಅಂತ ಹೇಳ್ತೀವಿ ನಾವು. ಹೌದಾ? ನಿಮಗ ಈ ನವಮಂಗಳೂರಿನ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಇದನ್ನ ನಾವು ಕಾಫಿ ಬಂದರು ಅಂತ ಹೇಳ್ತೀವಿ ಅಂತಂದೇನ? ಅಂದಿವೋ ಇಲ್ಲೋ? ಕಾಫಿ ಬಂದರು ಅಂತ ಹೇಳಾಕ ಕಾರಣ ಏನಂದ್ರ ನೋಡ್ರಿ, ಏನಂದೇನ? ನವಮಂಗಳೂರು
ಬಂದರು. ಇದನ್ನ ನಾವು ಏನಂತೀವಿ? ಭಾರತದ ಕಾಫಿ ಬಂದರು ಅಂತ ಹೇಳ್ತೀವಿ ನಾವು. ಇಂಪಾರ್ಟೆಂಟ್ ಆಗಿರ್ತದೆ. ಇದರ ಬಗ್ಗೆ ನಿಮಗ್ ಗೊತ್ತಾಯ್ತು. 1974ರಲ್ಲಿ ರಾಷ್ಟ್ರೀಕೃತ ಆಗ್ತದ. ಇಂದಿರಾ ಗಾಂಧಿ ಅವ್ರು ಘೋಷಣೆ ಮಾಡ್ತಾರು. ಮತ್ತ ದೇವರಾಜ ಅರಸು ಏನಾಗಿದ್ರ ಅಂದಿನ CM ಆಗಿದ್ರ ಕರ್ನಾಟಕದ. ಇವಾಗ ನಿಮಗ್ ಗೊತ್ತಿರ್ಬೇಕ, ಇದು ನವಮಂಗಳೂರು ಬಂದರನ್ನು ಕಾಫಿ ಬಂದರು ಅಂತೀವಿ, ಹೆಬ್ಬಾಗಿಲು ಅಂದಿವಿ, ಅದನ್ನು ಹೇಳಿದೀನಿ. ಆದ್ರ ಕಾಫಿ ಬಂದರು ಅನ್ನೋ ಕಾರಣ ಏನಪ್ಪಾ ಅಂದ್ರ ನವಮಂಗಳೂರು ಬಂದೂರಿನಿಂದ ಅತಿ ಹೆಚ್ಚು ಏನಪ್ಪಾ ಅಂದ್ರ ಕಾಫಿ ರಫ್ತು ಮಾಡುವುದರಿಂದ, ಕಾಫಿ ಏನ್ ಮಾಡೋದ್ರಿಂದ ರಫ್ತು ಮಾಡುವುದರಿಂದ ಇದಕ್ಕೆ ಭಾರತದ ಕಾಫಿ ಬಂದರು ಅಂತ ಹೇಳ್ತಾರು. ಭಾರತದಲ್ಲೇ ಅತಿ ಹೆಚ್ಚು ಕಾಫಿ ಯಾವ ಬಂದರಿನಿಂದ ರಫ್ತು ಆಗ್ತದಂದ್ರ ಅದು ನವಮಂಗಳೂರಿನಿಂದ. ಹಿಂಗಾಗಿ ಇದಕ್ಕ ಭಾರತದ ಕಾಫಿ ಬಂದರು ಅಂತಾನು ಹೇಳ್ತಾರು. ಇದು ಏನಾಗಿರ್ತದಂದ್ರ ಇಂಪಾರ್ಟೆಂಟ್ ಆಗಿರ್ತದ. ಸೊ ಕಾಫಿ ಅಂದಾಗ ಈ ಕಡೆ ಬರ್ರಿ, ಕಾಫಿ ಬಗ್ಗೆ ಸ್ವಲ್ಪ ನೋಡೋಣ. ಹೌದಾ? ಅಂದ್ರ ಅತಿ ಹೆಚ್ಚು ರಫ್ತು ಮಾಡ್ತೀವಲ್ಲ ಸರ, ಯಾವ ದೇಶಕ್ಕೆ ಅತಿ ಹೆಚ್ಚು ರಫ್ತು ಮಾಡ್ತೀವಪ್ಪ ಅಂದ್ರ ಇಟಲಿ ದೇಶಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರ ಅತಿ ಹೆಚ್ಚು ಕಾಫಿಯನ್ನ ರಫ್ತು ಮಾಡ್ತೀವಿ ಅಂತ ಹೇಳ್ತೀವಿ ನಾವು. ಈ ನವಮಂಗಳೂರು ಬಂದರು ಇಲ್ಲಿ ಮತ್ತ ಅತಿ ಹೆಚ್ಚು ಏನಪ್ಪಾ ಅಂದ್ರ ಕಬ್ಬಿಣ ಕೂಡ ರಫ್ತು ಆಗ್ತದ. ಅತಿ ಹೆಚ್ಚು ಕಬ್ಬಿಣ ಎಲ್ಲಿ ರಫ್ತು ಮಾಡ್ತೀವಪ್ಪ ಅಂದ್ರ ನಾವು ಆಸ್ಟ್ರೇಲಿಯಾ ದೇಶಕ್ಕೆ ನಾವು ಏನ್ ಮಾಡ್ತೀವಪ್ಪ ಅಂದ್ರ ಕಬ್ಬಿಣವನ್ನ ರಫ್ತು ಮಾಡ್ತೀವಿ ಅಂತ ಹೇಳ್ತೀವಿ. ಅದು ಯಾವ ಬಂದರಿನ ಮುಖಾಂತರ ಅಂದ್ರ ಅದು ನವಮಂಗಳೂರು ಬಂದರಿನ ಮುಖಾಂತರ ಅಂತ ಹೇಳ್ತೀವಿ. ಅತಿ ಹೆಚ್ಚು ಕಾಫಿ ನವಮಂಗಳೂರು ಬಂದರಿನಿಂದ ಎಲ್ಲಿ ರಫ್ತು ಆಗ್ತೈತಿ ಅಂದ್ರ ಅದು ಇಟಲಿ ದೇಶಕ್ಕೆ ರಫ್ತು ಆಗ್ತೈತಿ. ಮತ್ತ ಕಬ್ಬಿಣ ಅತಿ ಹೆಚ್ಚು ಯಾವ ದೇಶಕ್ಕೆ ರಫ್ತು ಆಗ್ತೈತಿ ಅಂದ್ರ ಆಸ್ಟ್ರೇಲಿಯಾ ದೇಶಕ್ಕೆ ಏನಾಗ್ತೈತಿ ಅಂದ್ರ ರಫ್ತು ಆಗ್ತೈತಿ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ನೋಡ್ರಿ, ಈ ಕಾಫಿ ಬಗ್ಗೆ ಇನ್ನೂ ಸ್ವಲ್ಪ ನೋಡ್ಬೇಕಂದ್ರ ಪ್ರಪಂಚದಲ್ಲೇ ಅತಿ ಹೆಚ್ಚು ಕಾಫಿ ಬೆಳೆಯುವ ದೇಶ ಯಾವ್ದಂದ್ರ ಬ್ರೆಜಿಲ್ ಅಂತೀವಿ ನಾವು. ಯಾವ್ದಂತೀವಿ? ಬ್ರೆಜಿಲ್ ಅಂತೀವಿ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವ್ದಂದ್ರ ಕರ್ನಾಟಕ ಅಂತೀವಿ. ಇಂಪಾರ್ಟೆಂಟ್ ಆಗಿರ್ತದ. ಕಾಫಿ ನಾವು ಕರ್ನಾಟಕದವ್ರು ಅತಿ ಹೆಚ್ಚು ಭಾರತದಲ್ಲಿ ಅತಿ ಹೆಚ್ಚು ಬೆಳಿತೀವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆ ಯಾವ್ದಂದ್ರ ಕೊಡಗು ಅಂತ ಹೇಳ್ತೀವಿ ನಾವು. ಇದಕ್ಕಿಂತ ಮುಂಚೆ ಚಿಕ್ಕಮಗಳೂರು ಜಿಲ್ಲೆ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡ್ತಿತ್ತು. ಹಿಂಗಾಗಿ ಅದನ್ನ ಕಾಫಿ ನಾಡ್ ಅಂತ ಹೇಳೋದು ಚಿಕ್ಕಮಗಳೂರಿಗಾದ್ರ ಅತಿ ಹೆಚ್ಚು ಕಾಫಿ ಬೆಳೋದು ಕೊಡಗು ಅಂತ ಹೇಳ್ತೀವಿ. ಇಲ್ಲ ನೋಡ್ರಿ, ಕಬ್ಬಿಣ ಅಂತ ಹೇಳ್ತೀವಿ ನಾವು. ನವಮಂಗಳೂರು ಬಂದರಿಂದ ಅತಿ ಹೆಚ್ಚು ಕಬ್ಬಿಣ ರಫ್ತು ಮಾಡ್ತೀವಿ ನಾವು. ಎಲ್ಲಿಗಂದ್ರ ಆಸ್ಟ್ರೇಲಿಯಾ ದೇಶಕ್ಕೆ ಅಂತ ಹೇಳ್ತೀವಿ ನಾವು. ಪ್ರಪಂಚದಲ್ಲೇ ಅತಿ ಹೆಚ್ಚು ಪ್ರಪಂಚದಲ್ಲೇ ಅತಿ ಹೆಚ್ಚು ಕಬ್ಬಿಣ ಉತ್ಪಾದನೆ ಮಾಡುವ ರಾಷ್ಟ್ರ ಯಾವ್ದಪ್ಪ ಅಂದ್ರ ಆಸ್ಟ್ರೇಲಿಯಾ ಅಂತ. ಅತಿ ಹೆಚ್ಚು ಪ್ರಪಂಚದಲ್ಲೇ ಕಬ್ಬಿಣ ಅತಿ ಹೆಚ್ಚು ಉತ್ಪಾದನೆ ಮಾಡಿದ್ರ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣ ಉತ್ಪಾದನೆ ಮಾಡುವ ರಾಜ್ಯ ಯಾವ್ದಂದ್ರ ಒಡಿಶಾ ಅಂತ ಹೇಳ್ತೀವಿ ನಾವು. ಇಲ್ಲೇ ಕಾಶಿ ಇಲ್ಲೇ ಬಿಡಿಬೇಕ ನೋಡ್ರಿ. ಒಡಿಶಾ ನಾವು ಏನಂತಿದ್ವಿ? ಯಾವ ತೀರ? ಈ ಒಡಿಶಾವನ್ನು ನಾವು ಯಾವ ತೀರ ಅಂತ ಹೇಳ್ತೀವಿ ಅಂತ ಹೇಳಿ ನೀವು ಏನ್ ಮಾಡ್ಬೇಕಂದ್ರ ಕಮೆಂಟಿನ ಮುಖಾಂತರ ಏನ್ ಮಾಡ್ಬೇಕಂದ್ರ ತಿಳಿಸ್ಬೇಕಾಗ್ತದ. ನೆಕ್ಸ್ಟ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬಿಣ ಉತ್ಪಾದನೆ ಮಾಡುವ ಜಿಲ್ಲೆ ಯಾವ್ದಂದ್ರ ಅದು ಏನಾಗಿರ್ತದಂದ್ರ ಬಳ್ಳಾರಿ ಆಗಿರ್ತದ. ಇದು ಏನಪ್ಪಾ ಅಂದ್ರ ಇಂಪಾರ್ಟೆಂಟ್ ಆಗ್ತದ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಬ್ಬಿಣ, ಯಾಕಂದ್ರ ಕಬ್ಬಿಣ ಮತ್ತು ಕಾಫಿ ನಾವು ನವಮಂಗಳೂರು ಬಂದರಿನಿಂದ ಅತಿ ಹೆಚ್ಚು ಏನ್ ಮಾಡ್ತೀವಿ ಅಂದ್ರೆ ರಫ್ತು ಮಾಡ್ತೀವಿ. ಯಾವ್ದು? ಕಾಫಿಯನ್ನ ನಾವು ಇಟಲಿಗೆ ರಫ್ತು ಮಾಡಿದ್ರ ನಾವು ಕಬ್ಬಿಣವನ್ನ ಆಸ್ಟ್ರೇಲಿಯಾ ದೇಶಕ್ಕೆ ಏನ್ ಮಾಡ್ತೀವಿ? ರಫ್ತು ಮಾಡ್ತೀವಿ. ನಿಮಗ್ ಗೊತ್ತಿರ್ಬೇಕು, ಬ್ರೆಜಿಲ್ ಬಗ್ಗೆ ನಿಮಗ್ ಉತ್ಪಾದನೆಯಲ್ಲಿ ನಿಮಗ್ ಒಂದು ಗೊತ್ತೈತೆ. ಯಾವ್ದ? ಕಾಫಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತೈತಂದ್ರ ನಿಮಗ್ ಒಂದ್ ಸುಲಭವಾದ ಟ್ರಿಕ್ ಹೇಳ್ತೀನಿ. ಬ್ರೆಜಿಲ್ ಅತಿ ಹೆಚ್ಚು ಏನೇನು ಉತ್ಪಾದನೆ ಮಾಡ್ತೈತಿ ನೋಡ್ರಿ. ಕಿ ಇದು ನೆನಪಿರ್ಬೇಕು ನಿಮಗೆ. ಕಿ ಅಂತ ಹೇಳ್ತೀವಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡ್ತದ. ಏನ್ ಮಾಡ್ತದ? ಕಬ್ಬು ಉತ್ಪಾದನೆ ಮಾಡ್ತದ.
ಕಾಫಿ ಉತ್ಪಾದನೆ ಮಾಡ್ತದ, ಕಿತ್ತಳೆ ಉತ್ಪಾದನೆ ಮಾಡ್ತದ. ಇದು ನಿಮಗೆ ಗೊತ್ತಿರಬೇಕಾದಂತ ಮಾಹಿತಿ, ಇಂಪಾರ್ಟೆಂಟ್ ಆಗಿರ್ತದ. ಕರೆಂಟ್ ಇವೆಂಟ್ ಅಲ್ಲಿ ಕೂಡ ಇದು ಏನಾಗಿರ್ತದ, ಹೆಲ್ಪ್ ಆಗಿರ್ತದ ಅಂತ ಹೇಳ್ತೀವಿ ನಾವು. ಇದು ಏನಪ್ಪಾ ಅಂದ್ರ ನಮ್ಮ ಕರ್ನಾಟಕ ಕರಾವಳಿ ಪ್ರದೇಶದ ಬಗ್ಗೆ ಅಂತ ಹೇಳ್ತೀವಿ ನಾವು. ಇದು ಏನು ಕರ್ನಾಟಕದ ಕರಾವಳಿ ಪ್ರದೇಶದ ಬಗ್ಗೆ. ಹೌದಾ, ನಿಮಗ ಗೊತ್ತಿರಬೇಕು ಇದು ಭಾರತದ ಏನ್ ಕರಾವಳಿ ಪ್ರದೇಶ ಐತ್ ನೋಡ್ರಿ, ಅದಕ್ಕಿಂತ ಮುಂಚಿತವಾಗಿ ನಾವು ಈ ಕರಾವಳಿ ಪ್ರದೇಶದ ಬಗ್ಗೆ ನೀವು ಇನ್ನೊಮ್ಮೆ ಏನಾದ್ರೂ ಕರೆಕ್ಟ್ ಆಗಿ ಪಾಸ್ ಮಾಡಿ ನೋಡ್ಕೋರಿ. ಕರೆಕ್ಟ್ ಆಗಿ ಯಾವುದು ಎಲ್ಲಿ ಏನು ಮಾಹಿತಿ ಅಂತ ಹೇಳಿ ನೀವು 2 ಕಾಮೆಂಟ್ ಮುಖಾಂತರ ತಿಳಿಸ್ಬೇಕಾಗ್ತದ. ಒಂದ್ ಯಾವ್ದಪ್ಪ ಅಂದ್ರ ಒಡಿಶಾ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣ ಉತ್ಪಾದನೆ ಮಾಡ್ತೈತಿ, ಬಟ್ ಅದಕ್ಕ ಯಾವ ತೀರ ಅಂತ ಹೇಳ್ತಾರಂತ ಹೇಳಿ. ಪ್ಲಸ್ ಇನ್ನೊಂದ್ ಏನಪ್ಪಾ ಅಂದ್ರ ನಾ ಹೇಳಿದ್ದೆ ಅಂದ್ರ 1974 ಅಥವಾ 75ರಲ್ಲಿ ನಮ್ಮ ನವಮಂಗಳೂರು ಬಂದರು ಪ್ರಧಾನ ಬಂದರು ಎಂದು ಘೋಷಣೆ ಮಾಡಿದ ನಂತರ ಇಂದಿರಾ ಗಾಂಧಿ ಅವರು ಅಂದಿನ ರಾಜ್ಯಪಾಲ ಯಾರಂತ ಹೇಳಿ ನೀವೇನ್ ಮಾಡ್ಬೇಕಾಗ್ತದ, ಕಾಮೆಂಟಿನ ಮುಖಾಂತರ ತಿಳಿಸ್ಬೇಕಾಗ್ತೈತೆ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್, ಹೌದಾ, ಈ ಕರಾವಳಿ ಪ್ರದೇಶದ ಇನ್ನೊಂದು ಸ್ವಲ್ಪ ಕೊನೆ ಘಟ್ಟ ಅಂತ ಹೇಳ್ಬಹುದು ನಾವು, ಸ್ವಲ್ಪ. ಹೌದಾ, ಈ ಭಾರತದ ಕರಾವಳಿ ಪ್ರದೇಶವನ್ನು ನಾವು 2 ಭಾಗಗಳಾಗಿ ಏನ್ ಮಾಡ್ತೀವಿ ಅಂದ್ರೆ ವಿಂಗಡಣೆ ಮಾಡ್ತೀವಿ ಅಂತ ಹೇಳಿ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಅಂತ ಹೇಳ್ತೀವಿ ನಾವು. ಹೌದಾ, ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಅಂತ ಹೇಳ್ತೀವಿ ಹೇಳಿದೀನಿ ನಾ. ಈ ಕಡೆ ಪೂರ್ವ ಕರಾವಳಿ, ಈ ಕಡೆ ಪಶ್ಚಿಮ ಕರಾವಳಿ ಅಂತ ಹೇಳಿ. ಪೂರ್ವ ಕರಾವಳಿ ನೋಡ್ರಿ, ಪೂರ್ವ ಕರಾವಳಿ ಇಲ್ಲೇನೈತಪ್ಪ ಅಂದ್ರ ಬಂಗಾಳ ಕೊಲ್ಲಿ. ಯಾವ್ದ ಬಂಗಾಳ ಕೊಲ್ಲಿ. ಈ ಕಡೆ ಏನೈತಂದ್ರ ಅರಬ್ಬಿ ಸಮುದ್ರ ಇರ್ತದ. ಹೌದಾ, ಈ ರೀತಿ 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅಂದ್ರ ಇವಾಗ ನೋಡ್ರಿ, ನಿಮಗ್ ಗೊತ್ತಿರ್ಲಿ, ಇದು ಏನು ಪೂರ್ವ ಕರಾವಳಿ ಐತಿ ನೋಡ್ರಿ, ಇದು ಏನು ಪಶ್ಚಿಮ ಕರಾವಳಿ ಅಂತ ಹೇಳಿ 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ನೋಡ್ರಿ. ಇವಾಗ ನಿಮಗ ಎಲ್ಲಂದ್ರ ಹೇಳಿಕೆ ರೂಪದಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದ. ಹಿಂಗಾಗಿ ಇದು ಈ ಕ್ಲಾಸಿನ ಪ್ರಮುಖ ಘಟ್ಟ ಅಂತ ಹೇಳ್ಬೋದು ನಾವು. ಇವಾಗ ನಾವು ಬರ್ತೀನಿ ನೋಡ್ರಿ, ಇದು ಏನು ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿ. ಪೂರ್ವ ಕರಾವಳಿಯು ಬಂಗಾಳ ಕೊಲ್ಲಿಯನ್ನು ಏನ್ ಮಾಡಿದೆ ಅಂದ್ರ ಚಾಚಿಕೊಂಡಿದೆ. ಎದರ ಜೊತೆಗೆ? ಬಂಗಾಳ ಕೊಲ್ಲಿಯೊಂದಿಗೆ ಚಾಚಿಕೊಂಡಿದೆ. ಪಶ್ಚಿಮ ಕರಾವಳಿಯು ಅರಬ್ಬಿ ಸಮುದ್ರದೊಂದಿಗೆ ಚಾಚಿಕೊಂಡಿದೆ ಅಂತ ಹೇಳ್ಬಹುದು ನಾವು. ಹೌದಾ, ಇದು ನಿಮಗ್ ಗೊತ್ತಾಗ್ಬೇಕು. ನಾ ಇದಕ್ಕಿಂತ ಮುಂಚೆನೆ ಹೇಳಿನಿ, ಇವಾಗ ಮತ್ತೇನಂದ್ರ ನಾ ಹೇಳುವತ್ನಾಗ ಹೇಳಿನಿ, ಪಶ್ಚಿಮ ಕರಾವಳಿಯು ಎಷ್ಟು 5 ರಾಜ್ಯಗಳನ್ನು ಒಳಗೊಂಡಿದ್ರ ಪೂರ್ವ ಕರಾವಳಿಯು 4 ರಾಜ್ಯಗಳನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಆಗ್ತದ. ಹೌದಾ, ಇವಾಗ ನಿಮಗ್ ಗೊತ್ತಿರ್ಬೇಕು ಯಾವ ಯಾವ ರಾಜ್ಯಗಳು. ಟೋಟಲ್ 9 ರಾಜ್ಯಗಳು. ಹೌದಾ, ಪೂರ್ವ ಕರಾವಳಿಯು 2 ಕೇಂದ್ರಾಡಳಿತ ಪ್ರದೇಶವನ್ನು ಒಳಗೊಂಡಿದೆ. ಎಷ್ಟು? 2 ಕೇಂದ್ರಾಡಳಿತ ಪ್ರದೇಶವನ್ನು ಒಳಗೊಂಡಿದ್ರ ಪಶ್ಚಿಮ ಕರಾವಳಿ ಕೂಡ 2 ಕೇಂದ್ರಾಡಳಿತ ಪ್ರದೇಶವನ್ನೇ ಒಳಗೊಂಡಿದೆ. ಅಂದ್ರೆ ನಿಮಗ್ ಗೊತ್ತಾಯ್ತು, ಭಾರತದ ಕರಾವಳಿ ತೀರವು 4 ಕೇಂದ್ರಾಡಳಿತ ಪ್ರದೇಶವನ್ನು ಒಳಗೊಂಡಿದೆ ಅಂತೂ ಗೊತ್ತಾಯ್ತಾ. 9 ರಾಜ್ಯಗಳನ್ನು ಒಳಗೊಂಡಿದೆ ಅಂತೂ ಗೊತ್ತಾಯ್ತಾ. ಇವಾಗ ನೋಡ್ರಿ, ಪಶ್ಚಿಮ ಕರಾವಳಿ 5 ರಾಜ್ಯಗಳು ಒಳಗೊಂಡಿದೆ ಅಂದ್ರ ಯಾವ್ಯಾವು? ಇಲ್ಲಿ ಏನಪ್ಪಾ ಅಂದ್ರ ಗುಜರಾತ್. ಯಾವ್ದ? ಗುಜರಾತ್. ಅದರ ಜೊತೆಗೆ ನೆಕ್ಸ್ಟ್ ಇಲ್ಲಿ ಯಾವ್ದಂದ್ರ ಮಹಾರಾಷ್ಟ್ರ. ಯಾವ್ದ? ಮಹಾರಾಷ್ಟ್ರ. ನೆಕ್ಸ್ಟ್ ಮತ್ತಿಲ್ಲಿ ಏನೈತಂದ್ರ ಗೋವಾ. ಯಾವ್ದ? ಗೋವಾ. ಹೌದಾ, ಮತ್ತಿಲ್ಲಿ ಕೆಳಗಡೆ ಬಂದ್ರ ಕರ್ನಾಟಕ. ಯಾವ್ದ? ಕರ್ನಾಟಕ. ಮತ್ ಕೆಳಗಡೆ ಬಂದ್ರ ಇಲ್ಲಿ ಏನೈತಿ? ಕೇರಳ ಐತಿ. ಏನೈತಿ? ಕೇರಳ ಐತಿ. ಇವು ಏನ್ 5 ರಾಜ್ಯಗಳದಾವ್ ನೋಡ್ರಿ, ಪಶ್ಚಿಮ ಕರಾವಳಿಯನ್ನು ಒಳಗೊಂಡಿದ್ರ. ಆ ಕಡೆ ಇವಾಗ ಪೂರ್ವ ಕರಾವಳಿಗೆ ಹೋಗುಮು. ಪೂರ್ವ ಕರಾವಳಿ ಒಳಗೊಂಡಿರುವ ರಾಜ್ಯಗಳು ನೋಡ್ರಿ, ಯಾವ್ದ? ತಮಿಳುನಾಡು. ಯಾವ್ದ? ತಮಿಳುನಾಡು ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಅದರ ಮೇಲ್ಗಡೆ ಯಾವ್ದ? ಆಂಧ್ರ ಪ್ರದೇಶ್. ಯಾವ್ದ? ಆಂಧ್ರ ಪ್ರದೇಶ್ ಅಂತ ಹೇಳ್ತೀವಿ ನಾವು. ಅದರ ಮೇಲ್ಗಡೆ ಯಾವ್ದಂದ್ರ ಇಲ್ಲಿ ಯಾವ್ದು ಕಂಡು ಬರ್ತೈತಂದ್ರ ಒಡಿಸ್ಸಾ. ಯಾವ್ದ? ಒಡಿಸ್ಸಾ ಅಂತ ಹೇಳ್ತೀವಿ. ಅದರ ಮೇಲ್ಗಡೆ ಯಾವ್ದು ಕಂಡು ಬರ್ತೈತಂದ್ರ ಪಶ್ಚಿಮ ಬಂಗಾಳ. ಯಾವ್ದ? ಪಶ್ಚಿಮ ಬಂಗಾಳ ಅಂತ ಹೇಳ್ತೀವಿ ನಾವು.
ಇದು ಏನಪ್ಪಾ ಅಂದ್ರ ಇವಾಗ ನಿಮಗ್ ಗೊತ್ತೈತಾ ಪೂರ್ವ ಕರಾವಳಿಯನ್ನು ಒಳಗೊಂಡಿರುವ ರಾಜ್ಯಗಳು ಯಾವ್ಯಾವ ಅಂದ್ರ ಇವಾಗ ನಿಮಗ್ ಗೊತ್ತೈತಿ ಏನಂತ ಹೇಳಿ ಇವು 4 ರಾಜ್ಯಗಳನ್ನು ಒಳಗೊಂಡಿವೆ ಯಾವ್ಯಾವ ಅಂದ್ರ ತಮಿಳ್ನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ ಮತ್ತು ಇನ್ನೊಂದು ಯಾವ್ದು ಅಂದ್ರ ಪಶ್ಚಿಮ ಬಂಗಾಳ ಅಂತ ಹೇಳ್ತೀವಿ ನಾವು. ಇವಾಗ ನಾವು ಪಶ್ಚಿಮ ಕರಾವಳಿ ಯಾವ ರಾಜ್ಯ ಅಂದ್ರ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಅಂತ ಹೇಳ್ತೀವಿ ನಾವು. ಇದು ಏನಪ್ಪಾ ಅಂದ್ರ ಪೂರ್ವ ಕರಾವಳಿ ಯಾವ್ಯಾವ ಒಳಗೊಂಡಾವು, ಪಶ್ಚಿಮ ಕರಾವಳಿ ಯಾವ್ಯಾವ ಒಳಗೊಂಡಾವು, ಅದು ನಮಗೇನಾಗಿರ್ತದಂದ್ರ ಇಂಪಾರ್ಟೆಂಟ್ ಆಗಿರ್ತದಂತ ಹೇಳ್ತೀವಿ. ಸೊ 4 ಏನ್ ಹೊಂದಿವೆ ಅಂದ್ರೇನ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿವೆ. 4 ಕೇಂದ್ರಾಡಳಿತ ಪ್ರದೇಶಗಳು ಏನ್ ಮಾಡಿವೆ ಅಂದ್ರ ಭಾರತದ ಕರಾವಳಿ ಪ್ರದೇಶವನ್ನು ಹೊಂದಿವೆ. ಪೂರ್ವ ಕರಾವಳಿ 2 ಒಳಗೊಂಡಿದ್ರ ಪಶ್ಚಿಮ ಕರಾವಳಿ ಕೂಡ 2 ಒಳಗೊಂಡಿದೆ ಅಂತ ಹೇಳ್ಬಹುದು. ಪೂರ್ವ ಕರಾವಳಿ ನೋಡ್ರಿ, ಪೂರ್ವ ಕರಾವಳಿ ಯಾವ್ಯಾವ ಕೇಂದ್ರಾಡಳಿತ ಪ್ರದೇಶಗಳು ಒಳಗೊಂಡಾವ್ ನೋಡಿ, ಅಂಡಮಾನ್ ಮತ್ತು ನಿಕೋಬಾರ್. ಯಾವ್ದ? ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ. ಇನ್ನೊಂದು ಪುದುಚೇರಿ. ಯಾವ್ದ? ಪುದುಚೇರಿ ಅಂತ ಹೇಳ್ತೀವಿ ನಾವು. ಈ ಕಡೆ ಬಂದಾಗ 2 ರಾಜ್ಯಗಳು ಪಶ್ಚಿಮ ಕರಾವಳಿಯನ್ನು ಒಳಗೊಂಡಿರುವ 2 ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವ ನೋಡ್ರಿ. ಹೌದಾ? ದಿಯು ದಮನ್. ಯಾವ್ದ? ದಿಯು ದಮನ್ ಅಂದ್ರ ಇನ್ನೊಂದು ಯಾವ್ದ? ಲಕ್ಷದ್ವೀಪ. ಯಾವ್ದ? ಲಕ್ಷದ್ವೀಪ ಅಂತ ಹೇಳ್ತೀವಿ ನಾವು. ಇವು ಏನಪ್ಪಾ ಅಂದ್ರ ಕೇಂದ್ರಾಡಳಿತ ಪ್ರದೇಶಗಳು. ಪೂರ್ವದಲ್ಲಿ ಯಾವ್ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್, ಪುದುಚೇರಿ. ಈ ಕಡೆ ಯಾವ್ದೈತಂದ್ರ ಲಕ್ಷದ್ವೀಪ ಮತ್ತು ದಿಯು ದಮನ್ ಅಂತ ಹೇಳ್ತೀವಿ. ಇದು ಏನ್ ಅಂಡಮಾನ್ ಮತ್ತು ನಿಕೋಬಾರ್ ಐತ್ ನೋಡ್ರಿ, ಇದರ ರಾಜಧಾನಿ ಯಾವ್ದಂದ್ರ ಪೋರ್ಟ್ ಬ್ಲೇರ್ ಅಂತ ಹೇಳ್ತೀವಿ ನಾವು. ಯಾವ್ದ? ಪೋರ್ಟ್ ಬ್ಲೇರ್. ಇದು ಏನು ಪೋರ್ಟ್ ಬ್ಲೇರ್ ಐತ್ಲಾ, ಇತ್ತೀಚೆಗೆ ಇದರ ಹೆಸರು ಏನ್ ಮಾಡ್ಯಾರಂದ್ರ ಮರುನಾಮಕರಣ ಮಾಡಲಾಗಿದೆ. ಏನಂತ ಹೇಳಪ್ಪ ಅಂದ್ರ ಶ್ರೀ ವಿಜಯಪುರಂ. ಏನಂತ ಹೇಳಿ? ಶ್ರೀ ವಿಜಯಪುರಂ ಅಂತ ಹೇಳಿ ಏನು ಮಾಡಲಾಗಿದೆ ಅಂದ್ರ ಈ ಪೋರ್ಟ್ ಬ್ಲೇರ್ನ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ ಅಂತ ಹೇಳ್ತೀವಿ ನಾವು. ಇದು ಏನಪ್ಪಾ ಅಂದ್ರ ನಿಮಗ್ ಗೊತ್ತಿರಬೇಕಾದಂತ ಮಾಹಿತಿ ಅಂತ ಹೇಳ್ತೀವಿ ನಾವು. ಹೌದಾ? ಇವಾಗ ನಿಮಗ ಕರಾವಳಿ ಪ್ರದೇಶದ ಬಗ್ಗೆ ಇಷ್ಟೊತ್ತನ ನಾವು ಏನ್ ಮಾಡಿದೀವಿ ಅಂದ್ರೆ ಚರ್ಚೆಯನ್ನ ಮಾಡಿದೀವಿ ಅಂತ ಹೇಳ್ತೀವಿ ನಾವು. ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಕವರ್ ಮಾಡಿದೀವಿ, ಅಂದ್ರೆ ಮುಂದೆ ಎಕ್ಸಾಮ್ ಬರುವಂತದ್ದು ಮತ್ತೆ ಹಿಂದೆ ಆಗಿರುವಂತದ್ದನ್ನ. ಇವಾಗ ನೋಡ್ರಿ, ಇದರಲ್ಲಿ ನಾ ಇವಾಗ ವ್ಯತ್ಯಾಸ ನೋಡಿದಾಗ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯ ವ್ಯತ್ಯಾಸ ನೋಡಿದಾಗ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಸ್ವಲ್ಪ ಮಟ್ಟಿದ ಮೇರೆಗೆ ಅಂದ್ರೂ ಏನಿಲ್ಲ ಅಂದ್ರೂ ಒಂದು 60% ಇವಾಗ ಗೊತ್ತಾಗ್ಬಿಟ್ಟೈತಿ. ಏನಂತ ಹೇಳಿ? ಪೂರ್ವ ಕರಾವಳಿ 4 ರಾಜ್ಯ, ಪಶ್ಚಿಮ ಕರಾವಳಿ 5 ರಾಜ್ಯ, ಅವು ರಾಜ್ಯಗಳು ಯಾವ್ಯಾವು, ಪ್ಲಸ್ ಪೂರ್ವ ಕರಾವಳಿ ಎದರಲ್ಲಿ ಚಾಚಿಕೊಂಡಿದೆ? ಬಂಗಾಳ ಕೊಲ್ಲಿಯಲ್ಲಿ. ಪಶ್ಚಿಮ ಕರಾವಳಿ ಎಲ್ಲಿ ಚಾಚಿಕೊಂಡಿದೆ? ಪಶ್ಚಿಮ ಕರಾವಳಿ ಎಲ್ಲಿ ಚಾಚಿಕೊಂಡಿದೆ ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ. ಈ ರೀತಿಯಾಗಿ ನಿಮಗೆ ಗೊತ್ತಾಗ್ಬಿಟ್ಟೈತಿ. ಇವಾಗ ನಮಗೆ ಏನು ಗೊತ್ತಾಗ್ಬೇಕಂದ್ರ ಇದರಲ್ಲಿ ಇನ್ನೂ ಏನೇನು ವ್ಯತ್ಯಾಸ ಐತೆ ಅನ್ನೋದು ನೋಡೋಣ. ಏನೇನು ವ್ಯತ್ಯಾಸ ನೋಡ್ರಿ, ಭಾರತದ ಕರಾವಳಿ ಪ್ರದೇಶದ ವ್ಯತ್ಯಾಸ ನೋಡ್ರಿ. ಹೌದಾ? ಏನು ವ್ಯತ್ಯಾಸ ಅಂತ ಹೇಳ್ತೀವಿ ನಾವು. ಯಾವ್ಯಾವ ರೀತಿ ವ್ಯತ್ಯಾಸ ಐತಿ, ಏನೇನೈತಿ, ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯ ವ್ಯತ್ಯಾಸ ಅಂತ ಹೇಳ್ತೀವಿ ನಾವು. ಹೌದಾ? ಈ ರೀತಿ ನೋಡಿದಾಗ ಇವಾಗ ನಿಮಗೆ ಆಲ್ಮೋಸ್ಟ್ ಕವರ್ ಆಗೈತೆ ಅಂತ ಅನ್ಕೋತೀನಿ. ನಾ ಇಷ್ಟೊತ್ತನ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ, ಅದರಲ್ಲಿ ವ್ಯತ್ಯಾಸಗಳು ನಿಮಗೆ 60% ಕವರ್ ಆಗಿದಾವೆ. ಮತ್ತಿನ್ನು ಏನೇನು ವ್ಯತ್ಯಾಸ ಅದಾವ್ ನೋಡ್ರಿ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿದ. ಎಸ್, ಕಾಣಕತ್ತೈತೆ ಅಂತ ಅನ್ಕೋತೀನಿ ನಾ. ಹೌದಾ? ಇವಾಗ ನೋಡ್ರಿ, ಇದು ನಮ್ಮ ಭಾರತ. ಹೌದಾ? ಇದು ನಮ್ಮ ಭಾರತ. ಈ ಭಾರತಕ್ಕ ಒಂದು ನಡಬಾರ್ಕ್ ಒಂದು ಗೆರಿ ಐತಿ. ಹೌದಾ? ಮೇಲ್ಗಡೆ ಇರುವಂತದ್ದನ್ನ ನಾವು ಏನಂತೀವಿ? ಉತ್ತರ ಭಾರತ ಅಂತಂದ್ರ. ಮೇಲ್ಗಡೆ ಇರುವಂತದ್ದನ್ನ ನಾವು ಉತ್ತರ ಭಾರತ ಅಂತಂದ್ರ, ಕೆಳಗಡೆ ಕಂಡು ಬರುವುದನ್ನ ನಾವ್ ಏನಂತೀವಿ ಅಂದ್ರ ದಕ್ಷಿಣ ಭಾರತ ಅಂತ ಹೇಳ್ತೀವಿ ನಾವು. ಮತ್ ನಾ ಇದೇ ಕ್ಲಾಸ್ ಅಲ್ಲಿ ನಾ ನಿಮಗೆ ಏನಂದಿದ್ದೆ ಅದರ ಬಗ್ಗೆ ನಾ ಹೇಳಿದ್ದೆನ, ಅಂದ್ರೆ ಯಾವ ಆಧಾರದ ಮೇಲ್ಗಡೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿ ಅದನ್ನ ವಿಂಗಡಣೆ ಮಾಡ್ತೀವಿ ಅಂತ ಹೇಳಿ. ಹೌದಾ? ನಾನು 3 ಪದಗಳನ್ನ ಹೇಳಿದ್ದೆ. ಏನಂತ ಹೇಳಿ? ಇವು ಏನ್ ಮಾಡ್ತಾವ ಅಂದ್ರ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಹೇಳಿ ವಿಂಗಡಣೆಯನ್ನ ಮಾಡ್ತಾವಂತ ಹೇಳಿ. ಯಾವ್ಯಾವ ಅಂತ ನಿಮಗ ಗೊತ್ತಿತ್ತಂದ್ರ ನೀವು ಅದನ್ನ ಏನು ಮಾಡ್ಬೇಕಂದ್ರ ತಿಳಿಸ್ಕೊಡ್ಬೇಕಾಗಿ ವಿನಂತಿ ಅಂತ ಹೇಳ್ತೀವಿ. ನೋಡ್ರಿ, ಇದು ಏನ್ ಅಂದ್ರ ಮೇಲ್ಗಡೆ ಉತ್ತರ ಭಾರತ, ಕೆಳಗಡೆ
ದಕ್ಷಿಣ ಭಾರತ ಅಂತ ಹೇಳ್ತೀವಿ. ರೇಖೆಗಳನ್ನ ಹೇಳಿದೀವಿ, ನೀವು ಅದನ್ನ ಏನ್ ಮಾಡ್ಬೇಕಂದ್ರ ತಿಳಿಸ್ಕೊಡ್ಬೇಕು ಅಂತೇಳಿ ವಿನಂತಿ. ಇವಾಗ ನೋಡ್ರಿ ವ್ಯತ್ಯಾಸ ಅಂತ ಬಂದಾಗ, ಸೊ ಇಲ್ಲಿ ಏನೈತಿ, ಬಂಗಾಳ ಕೊಲ್ಲಿ ಮಾಸ್ತರ ನೀ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಕ್ಕೆ ಬಿಡಬೇಡಿ ಅಂತೀರಿ ನೀವು, ಹೌದಾ? ಏನು ಅರಬ್ಬಿ ಸಮುದ್ರ, ಇದು ಏನು ಹಿಂದೂ ಮಹಾಸಾಗರ, ಏನಪ್ಪಾ ಅಂದ್ರ ಹಿಂದೂ ಮಹಾಸಾಗರ, ಹೌದಾ? ಈ ರೀತಿ ಇದ್ದಾಗ ಇವಾಗ ವ್ಯತ್ಯಾಸ ನೋಡ್ರಿ. ಇದರಲ್ಲಿ ನಾವು ವ್ಯತ್ಯಾಸಗಳು ತೆಗಿತೀನಿ ಸ್ವಲ್ಪ, ಯಾಕೆ ಹೇಳ್ರಿ, ನಮಗ್ ಗೊತ್ತಾಗ್ಯಾವ. ಯಾವ್ಯಾವ ಗೊತ್ತಾಗ್ಯಾವ ನೋಡ್ರಿ. ಪಶ್ಚಿಮ ಕರಾವಳಿ, ಇಲ್ಲಿ ನೋಡ್ರಿ ಪಶ್ಚಿಮ ಕರಾವಳಿಯು ಅದು ಬೇಡ. ಯಾವ್ಯಾವ ಪಶ್ಚಿಮ ಕರಾವಳಿಯು ಎಷ್ಟು 5 ರಾಜ್ಯಗಳನ್ನು ಒಳಗೊಂಡಿದೆ ಅಂದೀನಿ. ಸೊ ಇಲ್ಲೊಂದೈತಿ, ಮತ್ತ ಇಲ್ಲೊಂದೈತಿ, ಮತ್ತ ಇಲ್ಲೊಂದೈತಿ, ಇಲ್ಲೊಂದೈತಿ, ಇಲ್ಲೊಂದೈತಿ. ಸೊ ಇದು ಏನ್ ನಾವು ಡಿಸ್ಕಸ್ ಮಾಡಿವ್ ಅಂತ ಹೇಳ್ತೀವಿ ನಾವು. ಅದರ ಜೊತೆಗೆ ಆ ಕಡೆ ಹೋದಾಗ ಪೂರ್ವ ಕರಾವಳಿಯು 4 ರಾಜ್ಯಗಳನ್ನು ಒಳಗೊಂಡಿದೆ ಅಂತೇಳಿ ಇದನ್ನು ಕೂಡ ನಾವು ಏನ್ ಮಾಡಿವಪ್ಪ ಅಂದ್ರ ಡಿಸ್ಕಸ್ ಮಾಡಿದೇವೆ ಅಂತ ಹೇಳ್ತೀವಿ. ಇವಾಗ ನೋಡ್ರಿ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಪಶ್ಚಿಮ ಕರಾವಳಿ 2 ಕೇಂದ್ರಾಡಳಿತ ಪ್ರದೇಶವನ್ನು ಒಳಗೊಂಡಿದೆ. ಇದು ಕೂಡ ನಾವು ಏನ್ ಮಾಡಿವಪ್ಪ ಅಂದ್ರ ಏನ್ ಮಾಡೀವಿ, ಡಿಸ್ಕಸ್ ಮಾಡಿವ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಪೂರ್ವ ಕರಾವಳಿಯು 2 ಕೇಂದ್ರಾಡಳಿತ ಪ್ರದೇಶವನ್ನು ಒಳಗೊಂಡಿದೆ ಅಂತ ಹೇಳಿ ಇವು 2 ಪಾಯಿಂಟ್ ಅನ್ನ ನಾವು ಏನ್ ಮಾಡಿವಿ ಅಂದ್ರ ಡಿಸ್ಕಸ್ ಅನ್ನ ಮಾಡಿದೀವಿ. ಇವಾಗ ನೋಡ್ರಿ ಇಂಪಾರ್ಟೆಂಟ್ ಆಗ್ತದ, ದಯವಿಟ್ಟು ನಿಮಗೆ ಹೇಳಿಕೆ ರೂಪದಲ್ಲಿ ಏನಾದ್ರೂ ಪ್ರಶ್ನೆಗಳಾದ್ರ ಕಂಪಲ್ಸರಿ ಹೇಳ್ತೀನಿ, ಇಲ್ಲೇ ಆಗುವಂತ ಚಾನ್ಸಸ್ ಐತಿ. ಇಷ್ಟೊತ್ತನ ನೀವು ಏನ್ ಕೇಳಿರೋ ಬಿಟ್ಟಿರೋ ಗೊತ್ತಿಲ್ಲ, ಬಟ್ ಇನ್ನು ಮುಂದೆ ಏನೈತಿ ಇಂಪಾರ್ಟೆಂಟ್ ಘಟ್ಟ ಆಗಿರೋದ್ರಿಂದ ಇದನ್ನು ನೀವು ಏನ್ ಮಾಡ್ಬೇಕಂದ್ರೆ ಗಮನ ಇಟ್ಟು ಇದನ್ನ ನೋಡ್ಬೇಕಾಗಿ ವಿನಂತಿ. ನೆಕ್ಸ್ಟ್ ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿ ಅಂತ ಹೇಳ್ತೀವಿ ನಾವು, ಗೊತ್ತಾಗುತ್ತೆ. ವಿಸ್ತಾರ ನೋಡ್ರಿ, ಈ ಕಡೆದೇನೈತ್ಲ ಪಶ್ಚಿಮ ಕರಾವಳಿ ವಿಸ್ತಾರ, ನಾ ಟೋಟಲ್ ವಿಸ್ತಾರ ಅಂತ ನೋಡಿದಾಗ ನೀವು ಏನಂತ ಹೇಳ್ತೀರಿ ಹೇಳ್ರಿ ನೋಡೋಣ. ಗುಜರಾತದ ಕಚ್ದಿಂದ ಹಿಡಿದು ಎಲ್ಲಿವರೆಗೂ ಪಶ್ಚಿಮ ಬಂಗಾಳದ ಗಂಗಾ ಮುಕ್ಕಜ್ಜ ಭೂಮಿಯವರೆಗೂ ವಿಸ್ತಾರವಾಗಿ ಐತಿ, ಮತ್ 6100 ಕಿಲೋಮೀಟರ್ ಐತಿ ಅಂತ ಹೇಳಿ ನಾ ಎಲ್ಲಾ ಹೇಳಿನಿ. ಅದರ ಜೊತೆಗೆ ಏನ್ ಹೇಳಿನಪ್ಪ ಅಂದ್ರ 7516.6 ಕಿಲೋಮೀಟರ್ ದ್ವೀಪಗಳನ್ನು ಒಳಗೊಂಡಂತೆ ಏನಪ್ಪಾ ಅಂದ್ರ ವಿಸ್ತಾರ ಐತಿ ಅಥವಾ ಉದ್ದ ಐತಿ ಅಂತ ಹೇಳಿದಿನ, ಹೌದಾ? ಅದು ಟೋಟಲ್ ಐತ. ಇವಾಗ ಬರ್ರೇ ಈ ಕಡೆ ಅಂದ್ರ ಪಶ್ಚಿಮ ಕರಾವಳಿ ನೋಡ್ರಿ, ಅಂದ್ರ ಎಲ್ಲಿಂದ ಸ್ಟಾರ್ಟ್ ಆಗ್ತದ ಏನ, ಗುಜರಾತದ ಕಚ್ನಿಂದ ಹಿಡಿದು ಎಲ್ಲಿವರೆಗೂ ವಿಸ್ತಾರ ಆಗ್ತದಂದ್ರ ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ಏನಾಗ್ತದಂದ್ರ ವಿಸ್ತಾರ ಆಗ್ತದ. ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ವಿಸ್ತಾರ ಆಗ್ತದಂತ ಹೇಳ್ತೀವಿ. ಇವಾಗ ನಾವು ಆ ಕಡೆ ಹೋದಾಗ ನಮಗ್ ಗೊತ್ತೈತಿ ಇವಾಗ, ಹೌದಾ? ಆ ಕಡೆ ನಾವು ಎಲ್ಲಿ ತನ ಆಯ್ತು ಅಂತ ಹೇಳಿದನ, ಪಶ್ಚಿಮ ಬಂಗಾಳದ ಗಂಗಾ ಮುಕ್ಕಜ್ಜ ಭೂಮಿಯವರೆಗೂ ಐತೆ ಅಂತ ಹೇಳಿದ್ದೆ. ಅಂದ್ರ ಅಲ್ಲಿಂದ ಹಿಡಿದು ಎಲ್ಲಿಂದ ಹಿಡಿದು ಪಶ್ಚಿಮ ಬಂಗಾಳದ ಯಾವ್ದ ಗಂಗಾ ಮುಕ್ಕಜ್ಜ ಭೂಮಿ ಹಿಡಿದು ಗಂಗಾ ಮುಕ್ಕಜ್ಜ ಭೂಮಿ ಇಂದ ಎಲ್ಲಿವರೆಗೂ ಅಗೇನ್ ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ಏನ್ ಮಾಡೈತಂದ್ರ ಇದು ವಿಸ್ತಾರವಾಗಿದೆ. ಇದು ಎದರ್ದ ಪೂರ್ವ ಕರಾವಳಿ ಎಲ್ಲಿಂದ ಎಲ್ಲಿವರೆಗೂ ವಿಸ್ತಾರವಾಗಿದೆ ಅಂದ್ರ ಪಶ್ಚಿಮ ಬಂಗಾಳದ ಗಂಗಾ ಮುಕ್ಕಜ್ಜ ಭೂಮಿಯಿಂದ ತಮಿಳುನಾಡಿನ ಕನ್ಯಾಕುಮಾರಿ. ಈ ಕಡೆ ಬಂದಾಗ ಮತ್ ಪಶ್ಚಿಮ ಕರಾವಳಿ ವಿಸ್ತಾರ ನೋಡಿದಾಗ ಎಲ್ಲಿಂದ ಎಲ್ಲಿವರೆಗೂ ಗುಜರಾತಿನ ಕಚ್ನಿಂದ ಹಿಡಿದು ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ಏನಾಗೈತೆ ಅಂದ್ರೆ ವಿಸ್ತಾರವಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಮತ್ತಿದು ಇವಾಗ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ನೆಲೆ ನೋಡು ಎಲ್ಲಿ ಐತಿದು. ಇವಾಗ ವಿಸ್ತಾರ ಕ್ಲಿಯರ್ ಐತಿ, ಏನ್ ಕ್ಲಿಯರ್ ಐತ, ವಿಸ್ತಾರ ಕ್ಲಿಯರ್ ಆದ್ರ ಇವಾಗ ನೆಲೆ ನೋಡ್ರ, ನೆಲೆ ಪೂರ್ವ ಕರಾವಳಿ ನೋಡು ನಾವು. ಇಲ್ಲೇನೈತಿ, ಬಂಗಾಳ ಕೊಲ್ಲಿ ಐತಿ. ಮತ್ ಇಲ್ಲಿ ಏನ್ ಮೇಲ್ಗಡೆ ಐತಿ ನೋಡ್ರಿ, ಇಲ್ಲಿ ಮೇಲ್ಗಡೆ ಇಲ್ಲಿ ನಮ್ದ ಇದು ಕರಾವಳಿ ಆದ್ರ ಇದು ಏನ್ ಏರಿಯಾ ಐತಿ ನೋಡ್ರಿ, ಇದಕ್ಕೆ ನಾವು ಏನಂತೀವ ಅಂದ್ರ ಪೂರ್ವ ಘಟ್ಟಗಳು. ಯಾವ್ದ ಪೂರ್ವ ಘಟ್ಟಗಳು ಅಂತ ಹೇಳ್ತೀವಿ. ಅಂದ್ರೆ ಇವಾಗ ನಮಗ್ ಗೊತ್ತಾಯ್ತಾ, ಪೂರ್ವ ಘಟ್ಟ ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಏನು ಚಾಚಿಕೊಂಡಿದೆ ಅಂದ್ರ ನಿಮಗ್ ಗೊತ್ತೈತಿ, ಪೂರ್ವ ಕರಾವಳಿಯು ಚಾಚಿಕೊಂಡಿದೆ. ಎದರಲ್ಲಿ ಪೂರ್ವ ಘಟ್ಟ ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಏನು ಇದರ ನೆಲೆ ಐತ,
ಹೌದಾ. ಇವಾಗ ಪಶ್ಚಿಮ ಕರಾವಳಿ ನೋಡ್ರಿ, ಪಶ್ಚಿಮ ಕರಾವಳಿಯು ಅರಬ್ಬಿ ಸಮುದ್ರ ಮತ್ತೇನು ಇದು ಏನ್ ಏರಿಯಾ ಐತ್ ನೋಡ್ರಿ. ಇದಕ್ಕೆ ನಾವು ಏನ್ ಅಂತೀವ ಅಂದ್ರ ಪಶ್ಚಿಮ ಘಟ್ಟಗಳು ಅಂತ ಹೇಳ್ತೀವಿ. ಏನಂತೀವಿ? ಪಶ್ಚಿಮ ಘಟ್ಟಗಳು ಅಂತ ಹೇಳ್ತೀವಿ. ಅಂದ್ರೆ ಇವಾಗ ನಿಮಗ್ ಗೊತ್ತೈತಾ ಪಶ್ಚಿಮ ಕರಾವಳಿಯು ಪಶ್ಚಿಮ ಘಟ್ಟಗಳು ಮತ್ತು ಅರಬ್ಬಿ ಸಮುದ್ರದ ನಡುವೆ ಚಾಚಿಕೊಂಡಿದೆ ಅಂತ ಹೇಳಿ ನಿಮಗ್ ಗೊತ್ತಾಯ್ತ. ಇದು ಏನಪ್ಪಾ ಅಂದ್ರ ನೆಲೆ ಅಂತ ಹೇಳ್ತೀವಿ. ವಿಸ್ತಾರ ಗೊತ್ತಾಯ್ತ. ಮತ್ತ ಅವು ಎರಡು ಕರಾವಳಿ ಪ್ರದೇಶಗಳು ಎಲ್ಲಿ ನೆಲೆಗೊಂಡಿವೆ ಅನ್ನೋದನ್ನ ನಾವು ಏನ್ ಮಾಡಿದೀವಪ್ಪ ಅಂದ್ರ ತಿಳಿದುಕೊಂಡಿವ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ವ್ಯತ್ಯಾಸದಲ್ಲಿ ಇನ್ನ ಏನ್ ಕಾಣ್ತೀವಪ್ಪ ಅಂದ್ರ ನೋಡ್ರಿ, ನೆಲೆನೂ ಮುಗೀತ್, ವಿಸ್ತಾರ ಮುಗೀತ್, ನೆಲೆ ಮುಗೀತ್. ಇವಾಗ ಇಂಪಾರ್ಟೆಂಟ್ ಆಗ್ತದ. ಹೌದಾ. ನೋಡ್ರಿ, ಪಶ್ಚಿಮ ಕರಾವಳಿಯು ಪೂರ್ವ ಕರಾವಳಿಗಿಂತ ಕಿರಿದಾಗಿದೆ ಅಂತ ಹೇಳ್ತಾನ. ಇದು ಏನು ಪಶ್ಚಿಮ ಕರಾವಳಿ ಐತ್ ನೋಡ್ರಿ, ಏನು ಪಶ್ಚಿಮ ಕರಾವಳಿ ಐತ್ ನೋಡ್ರಿ, ಇದು ಪೂರ್ವ ಕರಾವಳಿಗಿಂತ ಕಿರಿದಾಗಿದೆ ಅಂತ ಹೇಳ್ತಾನು. ಹೌದಾ. ಮತ್ತ ಅದರದ ಆ ಕಡೆ ಹೋದಾಗ ಪೂರ್ವ ಕರಾವಳಿಯು ಪಶ್ಚಿಮ ಕರಾವಳಿಗಿಂತ ಏನಾಗಿದೆ? ವಿಶಾಲವಾಗಿದೆ. ಏನಾಗಿದೆ? ವಿಶಾಲವಾಗಿದೆ. ಪಶ್ಚಿಮ ಕರಾವಳಿಯು ಏನಾಗಿದೆ? ಕಿರಿದಾಗಿದೆ. ನಿಮಗಿವಾಗ ಗೊತ್ತೈತ ಏನಂತೇಳಿ? ಪೂರ್ವ ಕರಾವಳಿಯು ಪಶ್ಚಿಮ ಕರಾವಳಿಗಿಂತ ವಿಶಾಲವಾಗಿದೆ, ಪಶ್ಚಿಮ ಕರಾವಳಿಯು ಪೂರ್ವ ಕರಾವಳಿಗಿಂತ ಕಿರಿದಾಗಿದೆ. ಇದಕ್ಕೆ ನಾವು ಏನಂತೀವಿ ಅಂದ್ರ ಡೆಡ್ಲಿ ಅಪೋಸಿಟ್ ಅಂತ ಹೇಳ್ತೀವಿ ನಾವು. ಹೌದಾ. ನೆಕ್ಸ್ಟ್ ಏನಪ್ಪಾ ಅಂದ್ರ ಇದು ಆಯ್ತ ಅಂದ್ರ ಪಶ್ಚಿಮ ಕರಾವಳಿ ಏನ್ ಗೊತ್ತಾಯ್ತ? ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿಗಿಂತ ಕಿರಿದಾಗಿದೆ ಅಂತ ಹೇಳ್ತೀವಿ. ಮತ್ತದು ಪೂರ್ವ ಕರಾವಳಿಯು ಪಶ್ಚಿಮ ಕರಾವಳಿಗಿಂತ ವಿಶಾಲವಾಗಿದೆ ಅಂತ ಹೇಳ್ತೀವಿ. ಇದು ವಿಶಾಲವಾಗಿದೆ ಮತ್ತು ಕಿರಿದಾಗಿದೆ ಅಂದ್ರ ಬಾಳ ಏನಿಲ್ಲ. ಇದು ನೋಡ್ರಿ, ಇವಾಗ ನೋಡ್ರಿ, ಕಿರಿದಾಗಿದೆ ಅಂದ್ರ ಹಿಂಗ ಉದ್ದಿರ್ತದ ಸ್ವಲ್ಪ. ಹೌದಾ. ಬಟ್ ವಿಶಾಲವಾಗಿದೆ ಅಂದ್ರ ಹಿಂಗ್ ಸ್ವಲ್ಪ ಲೆಂತ್ ಇರ್ತ, ಹೇಳುದು ಅರ್ಥ ಆಗ್ತೈತಿ, ವೈಡ್ ಇರ್ತದ ಬಹಳ. ಹೌದಾ. ಹಿಂಗಾಗಿ ಅದು ವಿಶಾಲವಾಗಿದ್ರೆ ಇದು ಏನಾಗಿರ್ತದಂದ್ರ ಕಿರಿದಾಗಿ ಆಗಿರ್ತದ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರ ಅದು ಮುಗಿತ. ಪಶ್ಚಿಮ ಕರಾವಳಿಯು ತೇವಯುತವಾಗಿದ್ರ ಪೂರ್ವ ಕರಾವಳಿಯು ಒಣ ಹವೆ, ಎಂತ ಹವೆ? ಒಣ ಹವೆಯನ್ನು ಒಳಗೊಂಡಿದೆ. ಇದು ತೇವಯುತ ಹವೆಯನ್ನು ಒಳಗೊಂಡಿದೆ. ಇವಾಗ ನೋಡ್ರಿ, ಪಶ್ಚಿಮ ಕರಾವಳಿಯು ಅತಿಯಾಗಿ ಮಳೆ ಬೀಳೋದ್ರಿಂದ ಇಲ್ಲಿಯ ವಾತಾವರಣ ಹೆಂಗಿರ್ತದಂದ್ರ ತಂಪಾಗಿರ್ತದ. ಆ ಕಡೆದ ಏನಾಗಿರ್ತದಂದ್ರ ಒಣ ಆಗಿರ್ತದ, ಒಣ ಹವೆ ಆಗಿರ್ತದ ಅಂತ ಹೇಳ್ತೀವಿ ನಾವು. ಅಂದ್ರೆ ಇಲ್ಲಿ ಸ್ವಲ್ಪ ತಾಪಮಾನ ಕಂಡು ಬರ್ತದ. ಹೇಳುದು ಅರ್ಥ ಆಗ್ತೈತಿ? ಅದು ಪೂರ್ವ ಕರಾವಳಿ ಒಣ ಹವೆಯನ್ನು ಒಳಗೊಂಡಿದ್ರ ಇದು ತೇವಯುತ ಹವಾಗುಣವನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ ನಾವು. ಇವಾಗ ಎದರ್ದು ಗೊತ್ತೈತಂದ್ರ ನಮಗ ಇನ್ನೊಂದು ಲಕ್ಷಣ ಗೊತ್ತೈತಿ. ನೆಕ್ಸ್ಟ್ ಅಂದ್ರೆ ವ್ಯತ್ಯಾಸ. ನೆಕ್ಸ್ಟ್ ಏನಪ್ಪಾ ಅಂದ್ರ ಪಶ್ಚಿಮ ಕರಾವಳಿಯು ಸ್ವಾಭಾವಿಕ ಬಂದರುಗಳನ್ನು ಒಳಗೊಂಡಿದೆ. ಪಶ್ಚಿಮ ಕರಾವಳಿಯು ಸ್ವಾಭಾವಿಕ ಅಂದ್ರ ಇವಾಗ ನಿಮಗ್ ಗೊತ್ತಿರ್ಲಿ, ಪಶ್ಚಿಮ ಕರಾವಳಿ ನಮ್ದ ಕರ್ನಾಟಕದ್ದು. ಹೌದಾ. ಅಂದ್ರೆ ಕರ್ನಾಟಕದ್ದು ನವಮಂಗಳೂರು ಬಂದರು ಅದು ಸ್ವಾಭಾವಿಕ ಬಂದರು ಏನ್ ಕೃತಕ ಬಂದರು? ನಾನ್ ನಿಮಗ್ ಹೇಳಿನಿ ಸ್ವಾಭಾವಿಕ ಬಂದ್ರ ಅಂದ್ರೆ ಏನು, ಕೃತಕ ಬಂದ್ರ ಅಂದ್ರೆ ಏನು ಅಂತೂ ಹೇಳಿನ. ಹೌದಾ. ಸ್ವಾಭಾವಿಕ ಬಂದರು. ಹೌದಾ. ನಾ ಏನ ಹೇಳ್ತೀನಿ, ಪಶ್ಚಿಮ ಕರಾವಳಿಯು ಸ್ವಾಭಾವಿಕ ಬಂದರುಗಳನ್ನು ಒಳಗೊಂಡಿದ್ರ ಈ ಕಡೆ ಯಾವ್ದ ಸ್ವಾಭಾವಿಕ ಬಂದರುಗಳನ್ನು ಒಳಗೊಂಡಿದ್ರ ಆ ಕಡೆದೇನು ಕೃತಕ ಬಂದರುಗಳನ್ನು ಒಳಗೊಂಡೈತಿ. ಅಂತದ್ದು ಪೂರ್ವ ಕರಾವಳಿ ಕೃತಕ ಬಂದರುಗಳನ್ನು ಒಳಗೊಂಡೈತಿ. ನಾ ಕೃತಕ ಬಂದರ್ನು ಅಂದೀನಿ, ಬಂದರ್ ಅಂದ್ರನು ಅಂದೀನಿ, ಅದ್ರ ಜೊತೆಗೆ ಸ್ವಾಭಾವಿಕ ಬಂದರ್ ಅಂದ್ರನು ಅಂದೀನಿ. ಅಂದ್ರ ಇವಾಗ ನಿಮಗ್ ಗೊತ್ತಾಗಬೇಕು, ಕರ್ನಾಟಕದಲ್ಲಿ ಕಂಡು ಬರುವ 1974ರಲ್ಲಿ ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿರುವ ಯಾವುದು ನವಮಂಗಳೂರು ಬಂದರು ಒಂದು ಸ್ವಾಭಾವಿಕ ಬಂದರಾಗಿರುತ್ತದೆ. ಹೌದಾ. ನೆಕ್ಸ್ಟ್ ಬಂದಾಗ ಇವಾಗ ಇದು ಇಷ್ಟು ಗೊತ್ತೈತಿ ನಿಮಗೆ. ಹೌದಾ. ಇವಾಗ ಪಶ್ಚಿಮದ್ ನೋಡ್ರಿ, ಪಶ್ಚಿಮ ಕರಾವಳಿಯು ಈ ಕಡೆ ಬರ್ತೀನ ಹೈ ಎನರ್ಜಿ
ಹೈ ಎನರ್ಜಿ ಒಳಗೊಂಡಿದೆ. ಯಾವ್ದು? ಪಶ್ಚಿಮ ಕರಾವಳಿ. ಪೂರ್ವ ಕರಾವಳಿ ಲೋ ಎನರ್ಜಿ, ಲೋ ಎನರ್ಜಿಯನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ ನಾವು. ಇಂಪಾರ್ಟೆಂಟ್ ಆಗ್ತದ. ಸೊ ಲೋ ಎನರ್ಜಿ ಅಂದ್ರೇನು, ಹೈ ಎನರ್ಜಿ ಅಂದ್ರೇನು ಮಾಸ್ತರ್? ಇದರ ಬಗ್ಗೆ ಸ್ವಲ್ಪ ಹೇಳಂದ್ರ ನೋಡ್ರಿ, ಹೈ ಎನರ್ಜಿ ಅಂದ್ರ ನೀವು ಅಲೆಗಳನ್ನು ನೋಡಿರಿ, ನೀವು ಅಲೆಗಳ ತೀವ್ರತೆ ಅಂತ ಹೇಳ್ಬಹುದು ನಾವು. ಅಲೆಗಳ ತೀವ್ರತೆ ಇದು ಏನಾದ್ರೂ ಕಡಿಮೆ ಆಗಿತ್ತಂದ್ರ ಲೋ ಎನರ್ಜಿ ಆಗಿರ್ತದ. ಅಲೆಗಳ ತೀವ್ರತೆ ಏನಾಗಿರ್ಬೇಕು? ಕಡಿಮೆ ಆದ್ರ ಲೋ ಎನರ್ಜಿ, ಹೆಚ್ಚಾದ್ರ ಅದು ಏನಾಗಿರ್ತದ? ಹೈ ಎನರ್ಜಿ ಅಂತ ಹೇಳ್ತೀವಿ. ಇದು ಅಂದ್ರ ಹೈ ಎನರ್ಜಿ, ಪಶ್ಚಿಮ ಕರಾವಳಿಯು ಹೈ ಎನರ್ಜಿ ಒಳಗೊಂಡಿದೆ ಅಂದ್ರ ಅಲ್ಲಿಯ ಅಲೆಗಳು, ಸಮುದ್ರದಿಂದ ಬರುವ ಅಲೆಗಳು ತೀವ್ರತೆ ಏನಾಗಿರ್ತದಂದ್ರ ಹೆಚ್ಚು ಆಗಿರುತ್ತದೆ. ಯಾರ್ದ? ಪಶ್ಚಿಮ ಕರಾವಳಿದು. ಇವಾಗ ಪೂರ್ವ ಕರಾವಳಿದ ಲೋ ಎನರ್ಜಿ ಒಳಗೊಂಡಿದೆ ಅಂದ್ರ ಇಲ್ಲಿ ಏನಂದ್ರ ಏನಾಗಿರ್ತದ? ಅಲೆಗಳ ತೀವ್ರತೆ ಏನಾಗಿರ್ತದ? ಕಡಿಮೆ ಆಗಿರ್ತದ. ಅಂದ್ರ ಇಲ್ಲಿ ಬರುವಂತ ಅಲೆಗಳ ರಭಸ ಏನಾಗಿರ್ತದ? ಕಡಿಮೆ ಆಗಿರ್ತದ. ಇಲ್ಲಿ ಬರುವಂತ ಅಲೆಗಳ ರಭಸ ಏನಾಗಿರ್ತದ? ಹೆಚ್ಚಾಗಿರ್ತದ. ಇದು ಏನಪ್ಪಾ ಅಂದ್ರ ದಯವಿಟ್ಟು ಲೋ ಎನರ್ಜಿ ಮತ್ತು ಹೈ ಎನರ್ಜಿ ಬಗ್ಗೆ ನಿಮಗೆ ಅರ್ಥ ಅಂತ ಹೇಳ್ತೀವಿ. ಇದು ಏನು? ಹೈ ಎನರ್ಜಿ ಯಾವ್ದೊಂದು ಐತಿ, ಸೊ ಪಶ್ಚಿಮ ಕರಾವಳಿ. ಲೋ ಎನರ್ಜಿ ಯಾವ್ದೊಂದು ಐತಿ, ಪೂರ್ವ ಕರಾವಳಿ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂದ್ರ ವ್ಯತ್ಯಾಸ ಅಂತ ಹೇಳ್ತೀವಿ. ವ್ಯತ್ಯಾಸ ಇನ್ನೊಮ್ಮೆ ಕರೆಕ್ಟ್ ಆಗಿ ನೋಡ್ರಿ. ವಿಸ್ತಾರ ನೋಡಿ, ವಿಸ್ತಾರ ಎಲ್ಲಿಂದ ಎಲ್ಲೂ, ಕಚ್ದಿಂದ ಹಿಡಿದು ಎಲ್ಲಿವರೆಗೂ ಇರ್ತೈತಿ? ಕನ್ಯಾಕುಮಾರಿ, ಗುಜರಾತ್ನ ಆ ಕಡೆ. ವಿಸ್ತಾರ ಅಂದ್ರ ಪಶ್ಚಿಮ ಬಂಗಾಳದ ಎಲ್ಲಿ? ಗಂಗಾಮುಖಜಿ ಭೂಮಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೂ. ಮತ್ ನೆಲೆ ಅಂದ್ರ ಅಲ್ಲೂ, ಮತ್ ಈ ಕಡೆ ಏನೈತ್ಲ ಇದರ ನಡುವೆ ಮತ್ತು ಇದರ ನಡುವೆ, ಇದರ ನಡುವೆ ಮತ್ತು ಇದರ ನಡುವೆ ಅಂದ್ರ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಅಂದ್ರೆ ನಿಮಗ್ ಗೊತ್ತಾಗಬೇಕು. ಇವಾಗ ಪೂರ್ವ ಘಟ್ಟಗಳ ನಡುವೆ ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಏನೈತಿ? ಪೂರ್ವ ಕರಾವಳಿ ಐತಿ. ಮತ್ ಪಶ್ಚಿಮ ಕರಾವಳಿ ಅಂದ್ರ ಪಶ್ಚಿಮ ಕರಾವಳಿ ಮತ್ತು ಏನಪ್ಪಾ ಅಂದ್ರ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಏನಿರ್ತೈತಿ ಅಂದ್ರ ಪಶ್ಚಿಮ ಕರಾವಳಿ ಐತೆ ಅಂತ ಹೇಳಿ ಗೊತ್ತಾಗ್ಬೇಕ. ಮತ್ತ ಮೂರನೇ ಪಾಯಿಂಟ್ ಏನಂದ್ರ ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿಗಿಂತ ಕಿರಿದಾಗಿದೆ. ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿಗಿಂತ ಕಿರಿದಾಗಿದೆ ಅಂದ್ರೆ ಇದು ಸ್ವಲ್ಪ ಉದ್ದ ಐತಿ, ಬಟ್ ವಿಶಾಲವಾಗಿಲ್ಲ. ಬಟ್ ಅದು ಸ್ವಲ್ಪ ವಿಶಾಲ ಐತಿ, ಉದ್ದ ಆಗಿಲ್ಲ ಅಂತ ಹೇಳ್ಬೋದು. ಹೌದಾ? ನೆಕ್ಸ್ಟ್ ಅಂತ ಬಂದು ನೋಡಿದಾಗ ಇದು ಐತೆ ಪಶ್ಚಿಮ ಕರಾವಳಿಯು ತೇವಯುತವಾದ ವಾಯುಗುಣ ಅಂದ್ರೆ ಅದು ಒಣ ವಾಯುಗುಣ ಹೊಂದಿರ್ತೈತಿ. ನೆಕ್ಸ್ಟ್ ಈ ಪಶ್ಚಿಮ ಕರಾವಳಿಯು ಏನಾಗಿರ್ತದಂದ್ರ ಸ್ವಾಭಾವಿಕ ಬಂದರನ್ನು ಒಳಗೊಂಡ್ರೆ ಅದು ಕೃತಕ ಬಂದರಗಳನ್ನು ಒಳಗೊಂಡಿರ್ತೈತಿ. ಮತ್ ಪಶ್ಚಿಮ ಕರಾವಳಿ ಏನಾಗಿರ್ತದ? ಹೈ ಎನರ್ಜಿ ಒಳಗೊಂಡಿದ್ರೆ ಅದು ಲೋ ಎನರ್ಜಿ ಒಳಗೊಂಡಿರ್ತದ. ಪಶ್ಚಿಮ ಕರಾವಳಿ 5 ರಾಜ್ಯಗಳನ್ನು ಒಳಗೊಂಡಿದ್ರೆ ಪೂರ್ವ ಕರಾವಳಿಯು 4 ರಾಜ್ಯಗಳನ್ನು ಒಳಗೊಂಡಿದೆ. ಪಶ್ಚಿಮ ಕರಾವಳಿಯು 2 ಕೇಂದ್ರಾಡಳಿತ ಪ್ರದೇಶವನ್ನು ಒಳಗೊಂಡ್ರ ಪೂರ್ವ ಕರಾವಳಿಯು 2 ಕೇಂದ್ರಾಡಳಿತ ಪ್ರದೇಶವನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂದ್ರ ನಮಗ ಕರಾವಳಿ ಪ್ರದೇಶದಲ್ಲಿ ಕಂಡು ಬರುವ 2 ಪ್ರಕಾರಗಳೇನದಾವಲ್ಲ, ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಆಗಿರ್ತದ. ಇದರ ಬಗ್ಗೆ ವ್ಯತ್ಯಾಸ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ನೋಡಿದಾಗ ಇಷ್ಟೊತ್ತನ ನಾವೇನ್ ಚರ್ಚೆ ಮಾಡಿವಲ್ಲ, ಇದರ ಮೇಲ್ಗಡೆ ವಿಶೇಷತೆ ಏನಾದ್ರೂ ಐತೇನು? ವಿಶೇಷತೆಯನ್ನ ನೋಡೋಣ. ಅದರ ಜೊತೆಗೆ ಇದರ ಮೇಲ್ಗಡೆ ತುಂಬಾ ಎಕ್ಸಾಮ್ಗಳಿಗೆ ಏನಾಗ್ಯಾವ ಅಂದ್ರ ಏನಾಗಿರ್ತಾವ? ಪ್ರಶ್ನೆಗಳಾಗಿರ್ತಾವ. ಹಿಂಗಾಗಿ ಭಾಳ ಅಂದ್ರೆ ಭಾಳ ಕ್ವಶನ್ಗಳಾಗ್ಯಾವು. ಅದು ಇಂಪಾರ್ಟೆಂಟ್ ಆಗ್ತದ. ಹೌದಾ? ಯಾವ್ಯಾವ ಕ್ವಶನ್ ಆಗ್ಯಾವು, ಅದರ ಜೊತೆಗೆ ಏನೇನ್ ಇಂಪಾರ್ಟೆಂಟ್ ಐತಿ, ಮತ್ತೆ ಯಾವ ಎಕ್ಸಾಮಿಗೆ ಇದು ಇವಾಗ ಏನ್ ಡಿಸ್ಕಸ್ ಮಾಡಿದೀವಲ್ಲ, ಇದು ಯಾವ ಎಕ್ಸಾಮಿಗೆ ಏನಾಗಿರ್ತೈತೆ ಅಂದ್ರ ಪ್ರಮುಖವಾಗಿರ್ತೈತೆ ಅಂದ್ರ ಇದು ಏನಪ್ಪಾ ಅಂದ್ರ ಪೊಲೀಸ್ ಕಾನ್ಸ್ಟೇಬಲ್ ಅವರಿಗೆ ಹೇಳಿ ಮಾಡಿಸಿದ ಟಾಪಿಕ್ ಅಂತ ಹೇಳ್ತೀವಿ. ಕಂಪಲ್ಸರಿ ಕ್ವಶನ್ಸ್ 100% ಆಗ್ತೈತಿ. ನೀವು ಬೇಕಾದ್ರೆ ನಿಮ್ ಕ್ವಶನ್ ಬ್ಯಾಂಕ್ ಅನ್ನ ತಿರುವು ನೋಡಬಹುದು. ಹೌದಾ? KS ಅಲ್ಲಿನೂ ಆಗೈತಿ, ಬಟ್ ಹೇಳಿಕೆ ರೂಪ, ಇನ್ನು ಮುಂದೆ ಹೇಳಿಕೆ ರೂಪ ಬರೋದ್ರಿಂದ ಇದು ಇಂಪಾರ್ಟೆಂಟ್ ಆಗ್ತದ. PSI ಅಲ್ಲಿ ಕೂಡ ಒಂದು 50% ಅಂದ್ರೆ ಮರಳಿ ಕ್ವಶನ್ಸ್ ಆಗ್ತಿರ್ತಾವು. ಸೊ ನಾವು ಇದು ಏನ್ ಗ್ರೂಪ್ C ಗ್ರೂಪ್ D ಅಲ್ಲಿನೂ ಏನಾಗಿರ್ತೈತೆ ಅಂದ್ರ ಕ್ವಶನ್ಗಳು ಆಗ್ಯಾವ ಅಂತ ಹೇಳ್ತೀವಿ. ಇವಾಗ ನೆಕ್ಸ್ಟ್ ಅಂತ ಬಂದಾಗ ಏನಪ್ಪಾ ಅಂದ್ರ ಈ ಕರಾವಳಿ ಪ್ರದೇಶ, ಭಾರತದ ಕರಾವಳಿ ಪ್ರದೇಶದ ಏನೈತ್ಲ ಅದರ ಬಗ್ಗೆ ವಿಶೇಷತೆ ನೋಡು. ಸೊ ವಿಶೇಷತೆ ಅಂದ್ರ ಒಂದೇದ್ ಹೇಳ್ತೀನ, ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ಪ್ರದೇಶ ಹೊಂದಿರುವ ರಾಜ್ಯ ಯಾವ್ದಂದ್ರ ಗುಜರಾತ್. ಇದು ಕೂಡ ಒಂದು ವಿಶೇಷತೆ. ಹೌದಾ? ಕರ್ನಾಟಕದಂತೂ ಹೇಳ್ಬಿಟ್ಟಿನಿ, ಏನ್ ಸಮಸ್ಯೆ ಇಲ್ಲ.
ನೆಕ್ಸ್ಟ್, ಭಾರತದಲ್ಲಿ ಅತಿ ಕಡಿಮೆ ಕರಾವಳಿ ಪ್ರದೇಶ ಹೊಂದಿರುವ ರಾಜ್ಯ ಯಾವ್ದಂದ್ರೆ ಗೋವಾ. ಸರ್ ಬರತಿರ್ಲ ಸ್ವಲ್ಪ ಮುಂದ ಸ್ವಲ್ಪ ಕಿಲೋಮೀಟರ್ ಬರೀರಿ. 1600 ಕಿಲೋಮೀಟರ್ ಯಾವ್ದು ಹೊಂದೈತಿ? ಗುಜರಾತ್ ಅಂದ್ರ 100 ಕಿಲೋಮೀಟರ್ ಗೋವಾ ಹೊಂದಿರ್ತೈತಿ. ಕರ್ನಾಟಕದ ಹತ್ರ ಗೊತ್ತೈತಿ, ಕರ್ನಾಟಕದ ಎಷ್ಟೈತಿ? 320 ಕಿಲೋಮೀಟರ್ ಹೊಂದಿದೆ ಅಂತ ಹೇಳ್ತೀವಿ ನಾವು. ಹೌದಾ? ನೆಕ್ಸ್ಟ್ ಬಂದಾಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಕರಾವಳಿ ಪ್ರದೇಶ ಹೊಂದಿರುವ ದೇಶ ಯಾವ್ದಂದ್ರೆ ಕೆನಡಾ. ಯಾವ್ದು? ಹೌದಾ? ನೆಕ್ಸ್ಟ್, ಪ್ರಪಂಚದಲ್ಲಿ ಅತಿ ಕಡಿಮೆ ಕರಾವಳಿ ಪ್ರದೇಶ ಹೊಂದಿರುವ ದೇಶ ಯಾವ್ದಂದ್ರ ಮೊನಾಕೋ. ಯಾವ್ದ? ಮೊನಾಕೋ. ಮತ್ ಮಾಸ್ತರ್ ಅವು ಬರ್ದಿವು ಬರೀಲ್ಲ. ಈಗ ನೋಡ್ರಿ, ಕೆನಡಾದು 20,20,80 ಕಿಲೋಮೀಟರ್ ಅಂತ ಹೇಳ್ತೀವಿ. ಅಂದ್ರ 2,02,080 ಕಿಲೋಮೀಟರ್ ಯಾವ್ದು ಹೊಂದೈತೆ ಅಂದ್ರ ಅಜ್ಮಾಸ್ ಒಂದು ಸುಮ್ ಕೊಟ್ಟಿರ್ತಾರೋ ಅದೇನಿಲ್ಲ. ಇದು ಮೊನಾಕೋ, ಅದು 3.83 ಕಿಲೋಮೀಟರ್ ಹೊಂದೈತೆ ಅಂತ ಹೇಳ್ಬೋದು, ಅತಿ ಕಡಿಮೆ ಅಂತ ಹೇಳ್ತೀವಿ ನಾವು. ಸೊ ನಾವು ಕರ್ನಾಟಕದಲ್ಲಿ ಬಂದಾಗ ಉತ್ತರ ಕನ್ನಡ ಎಷ್ಟಂದ್ರ 160 ಕಿಲೋಮೀಟರ್ ಒಳಗೊಂಡಿದೆ. ಯಾವುದು? ಉತ್ತರ ಕನ್ನಡ. ಆದ್ರ ನೆಕ್ಸ್ಟ್ ಯಾವ್ದಂದ್ರ ದಕ್ಷಿಣ ಕನ್ನಡ ಎಷ್ಟಂದ್ರ 62 ಕಿಲೋಮೀಟರ್ ಅನ್ನು ಒಳಗೊಂಡಿದೆ. ಇದು ಕರ್ನಾಟಕದಲ್ಲಿ ಹೆಚ್ಚು, ಇದು ಕರ್ನಾಟಕದಲ್ಲಿ ಅತಿ ಕಡಿಮೆ ಅಂತ ಹೇಳ್ತೀವಿ ನಾವು. ಮತ್ ಇಷ್ಟೇ ಅನ್ಸರ್ ವಿಶೇಷತೆ ಐತಿ. ಬಹಳ ಅಂದ್ರೆ ಬಹಳ ಮೋಸ್ಟ್ ಇಂಪಾರ್ಟೆಂಟ್. ಇವು 2 ಪಾಯಿಂಟ್ ನಿಮಗ ಗೊತ್ತಿರ್ಲೇಬೇಕಂತ ಹೇಳ್ತೀವಿ. ನೋಡ್ರಿ ಹೌದಾ? ವಿಶೇಷತೆಯಲ್ಲಿ ಇದು ಇಂಪಾರ್ಟೆಂಟ್ ಆಗ್ತದ, ದಯವಿಟ್ಟು ಗಮನವಿಟ್ಟು ಕೇಳ್ಬೇಕಂತ ಹೇಳ್ತೀವಿ ನಾವು. ಮತ್ತೇನ್ ಮಾಸ್ತಾರ ಎಲ್ಲ ಮುಗಿಸೇ ಬಿಟ್ಟು ಮತ್ತೇನ್ ವಿಶೇಷತೆ ಐತಂದ್ರ ಐತಿ. ಹೌದಾ? ನೋಡ್ರಿ, ವಿಶೇಷತೆ ಏನಪ್ಪಾ ಅಂದ್ರ ತೀರಗಳು ಹೇಳಿನ ಕಾತೆವಾಡ ತೀರ, ಕೆನರಾ ತೀರ, ವಂಗ ತೀರ, ಉತ್ಕಲ ತೀರ, ಹಿಂಗಂತೇಳಿ ಸರ್ಕಾರ ತೀರ, ಕೋರಮಂಡಲ ತೀರ ಅಂತ ಹೇಳಿನ. ಓಕೆ, ಇವಾಗ ನಾನು ನೆಕ್ಸ್ಟ್ ಬರ್ತೀನಿ. ಏನಪ್ಪಾ ಅಂದ್ರ ವಿಶೇಷತೆಯನ್ನು ನೋಡಿದಾಗ ವೆರಿ IMP ಅಂತ ಹೇಳ್ತೀವಿ ನಾವು. ಗೋಗ್ರೀನ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು. ನೋಡ್ರಿ, ನಮ್ದು ವಾಯುಗುಣ ಅಂತ ನೋಡಿದಾಗ ಅಥವಾ ಋತುಮಾನಗಳಂತ ನೋಡಿದಾಗ ಈ ಕಡೆಯಿಂದ ಬೀಸುವಂತಹ ಮಾರುತಗಳಿಗೆ ನಾವು ಏನಂತೀವಿ ಅಂದ್ರ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಹೇಳ್ತೀವಿ. ಈ ಕಡೆಯಿಂದ ಬೀಸುವಂತಹ ಮಾರುತಗಳನ್ನ ನಾವು ಏನಂತೀವಿ ಅಂದ್ರ ಈಶಾನ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಹೇಳ್ತೀವಿ ನಾವು. ಈಶಾನ್ಯ ಮಾನ್ಸೂನ್ ಮಾರುತಗಳು ಅಂತ ಹೇಳ್ತೀವಿ ನಾವು. ಹೌದಾ? ಇಷ್ಟಂತೂ ಕ್ಲಿಯರ್ ಆಯ್ತು. ಇವಾಗ ನಂದು ಪ್ರಶ್ನೆ ಏನಪ್ಪಾ ಅಂದ್ರ, ನಾ ತೀರಗಳೇ ಹೇಳಿನಿ, ಟೋಟಲ್ 9 ತೀರಗಳನ್ನ ಹೇಳಿನಿ ನಾ. ಹೌದಾ? ಇವಾಗ ಹೇಳ್ತೀನಿ ನೋಡ್ರಿ, ಇದು ಏನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಐತಿ ನೋಡ್ರಿ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಐತೆ ನೋಡ್ರಿ, ಮಳೆಗಾಲ ಅಂತ ಹೇಳ್ತೀವಿ. ಈ ಮಾರುತಗಳಿಂದ ಮೊಟ್ಟ ಮೊದಲ ಬಾರಿಗೆ ಮಳೆ ಪಡೆಯುವ ತೀರ ಯಾವುದಂದ್ರ ಅದು ಮಲಬಾರ್ ತೀರ. ಯಾವ್ದ? ಮಲಬಾರ್ ತೀರ ಇಂಪಾರ್ಟೆಂಟ್ ಆಗ್ತದ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದ. ಏನಂತ ಹೇಳಿ, ನೈಋತ್ಯ ಮಾನ್ಸೂನ್ ಮಾರುತಗಳ ಏನು ಅದರಿಂದ ಪ್ರಪ್ರಥಮ ಬಾರಿಗೆ ಮಳೆ ಪಡೆಯುವ ಏನು ಬೀಸಾವಲ ಮಾರುತಗಳು, ಇದರಿಂದ ಮೊದಲು ಮಳೆ ಪಡೆಯುವ ತೀರ ಯಾವ್ದಂದ್ರ ಅದು ಮಲಬಾರ್ ತೀರ ಅಂತ ಹೇಳ್ತೀವಿ. ಅಥವಾ ಏನಂತ ಹೇಳ್ತೀವಿ? ಕೇರಳದಲ್ಲಿ ಕಂಡು ಬರುವಂತ ತೀರ ಅಂತ ಹೇಳ್ತೀವಿ. ಸೊ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಮೊಟ್ಟ ಮೊದಲ ಬಾರಿಗೆ ಮಳೆ ಪಡೆಯುವ ಏನಂದ್ರ ಕರಾವಳಿ ತೀರ ಯಾವ್ದಂದ್ರ ಕೋರಮಂಡಲ ತೀರ. ಯಾವ್ದ? ಕೋರಮಂಡಲ ತೀರ ಅಂತ ಹೇಳ್ತೀವಿ ನಾವು. ಮೋಸ್ಟ್ IMP ಅಂತ ಹೇಳ್ತೀವಿ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಕ್ವಶನ್ ಆಗಿಲ್ಲ, ಆಗಬಹುದು, ಹೇಳಿಕೆ ರೂಪದಲ್ಲಿ ಆಗಬಹುದು. ಇದು ಏನಪ್ಪಾ ಅಂದ್ರ ನಿಮಗ ಗೊತ್ತಿರ್ಲೇಬೇಕು. ಮತ್ ಸರ ಇನ್ನೊಂದೇನಪ್ಪಾ ಅಂದ್ರ ಈಶಾನ್ಯ ಮಾನ್ಸೂನ್ ಮಾರುತ ಮತ್ತು ನೈಋತ್ಯ ಮಾನ್ಸೂನ್ ಮಾರುತದಿಂದ ಮಳೆ ಪಡೆಯುವ ದಕ್ಷಿಣ ಭಾರತವನ್ನು ಯಾವ್ಯಾವ ರೇಖೆಗಳು ಬೇರ್ಪಡಿಸಾವ ಅಂತ 4 ಸಲ ಹೇಳಿ. ನಿಮಗೆ ಏನಾದ್ರೂ ನೆನಪಿರ್ಲಿಲ್ಲ ಅಂದ್ರ ನಾವೊಂದು ಕೋಡ್ ಹೇಳ್ತೀನಿ ದೋಸ್ತ್, ಆರಾಮ್ಸೆ ನೋಡಿ. ನಮ್ಮ ಭಾರತಕ್ಕ ನಾವು ಒಬ್ಬರನ್ನ ಆಗಮನ ಮಾಡ್ಕೋತೀವಿ. ಹೌದಾ? 1400 ಯಾಕೆ ದೋಸ್ತ 1498 ಮೇ 17ರಂದ ಒಬ್ರಿಗೆ ಆಗಮನ ಮಾಡ್ಕೋತೀವಿ ನಾವು. ಯಾರಿಗೆ?
ವಾಸ್ಕೋಡಿಗಾಮ ಅಂತ ಹೇಳ್ತೀವಿ. ಅವ ಏನಾಗಿದ್ದ, ನಾವಿಕ ಆಗಿದ್ನೋ ಇಲ್ಲೋ, ಹಿಂಗಾಗಿ ಅವ ಬಂದು ನಮ್ಮ ದೇಶ ಎರಡು ಇಬ್ಬಾಗ ಆಗೈತೆ ಅಂತ ಹೇಳಿ ತಿಳ್ಕೊಬಹುದ. ಅಂದ್ರ ಅವ ನಾವಿಕ ಆಗ್ಯಾನಂದ ಮೇಲೆ ಇದು ನಾವಿಕ ನಿಮಗ್ ನೆನಪಿತ್ತಂದ್ರ ಸಾಕ, ನಮ್ಮ ಭಾರತವನ್ನ 2 ಭಾಗಗಳಾಗಿ ವಿಂಗಡಣೆ ಮಾಡುವ ರೇಖೆಗಳನ್ನು ನೀವು ಆರಾಮ್ಸೆ ಏನ್ ಮಾಡ್ಬಹುದ, ನೆನಪಿನಲ್ಲಿ ಇಟ್ಕೋಬಹುದ. ನಾ ಅಂದ್ರ ನರ್ಮದಾ ನದಿ, ವಿ ಅಂದ್ರ ವಿಂಧ್ಯ ಪರ್ವತ, ಕ ಅಂದ್ರ ಕರ್ಕಾಟಕ ಸಂಕ್ರಾಂತಿ ಋತು. ಇಟ್ಟೆ ದೋಸ್ತ. ಅದಕ್ಕೂ ಸ್ಮಾರ್ಟ್ ವರ್ಕ್ ಹೆಂಗ್ ಮಾಡ್ಬೇಕಂದ್ರ, ಸೊ ನಾ ಒಬ್ರಿಗೆ ಹಿಂಗೆ ಒಂದ್ ಹುಡುಗಿ ಇತ್ತು ಒಂದ್ ಸಾಣದ, ನಾ ಏನಂದೆ ಅಂದ್ರ, ಓ ಮಗು, ಏನಂದೆ, ಓ ಮಗು ಆಪಲ್ ಕೇಕ್ ತಗೋ. ಏನಂದೇನ, ಆಪಲ್ ಕೇಕ್ ತಗೋ. ಸ್ಮಾರ್ಟ್ ವರ್ಕ್ ಇದು. ಓ ಮಗು ಆಪಲ್ ಕೇಕ್ ತಗೋ ಅಂತ ಹೇಳ್ತೀವಿ ನಾವು. ನೋಡ್ರಿ, ಓ ಅಂದ್ರ ಒಡಿಶಾ, ನಾ ಅಂದಿನಿ ಒಡಿಶಾ ಅಂತ ಹೇಳಿ. ಮ ಅಂದ್ರ ಮಹಾರಾಷ್ಟ್ರ, ಮಹಾರಾಷ್ಟ್ರ ಕೂಡ ಐತಿ. ಗು ಅಂದ್ರ ಗುಜರಾತ್, ಇದು ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ಪ್ರದೇಶ ಹೊಂದಿರುವ ರಾಜ್ಯ ಆಗಿರ್ತದ. ಇದು ನೋಡ್ರಿ, ಆ ಅಂದ್ರ ಆಂಧ್ರ ಪ್ರದೇಶ್. ಇದು ಪಲ್ 2 ಕೂಡಿ ಒಂದೇ ಸೇರಿಸ್ಕೋರಿ ಪಶ್ಚಿಮ ಬಂಗಾಳ. ಕೆ ಅಂದ್ರ ಕೇರಳ, ಕ ಅಂದ್ರ ಕರ್ನಾಟಕ, ತ ಅಂದ್ರ ತಮಿಳುನಾಡು, ಗೋ ಅಂದ್ರ ಗೋವಾ ಅಂತ ಹೇಳ್ತೀವಿ. ಅತಿ ಕಡಿಮೆ ಕರಾವಳಿ ಪ್ರದೇಶ ಹೊಂದಿರುವ ರಾಜ್ಯ ಯಾವ್ದಂದ್ರ ಗೋವಾ ಅಂತ ಹೇಳ್ತೀವಿ ನಾವು. ಯಾವ್ದ? ಗೋವಾ. ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕು ನಮಗ್ ಏನಾಗ್ತದ ಅಂದ್ರ ಇಂಪಾರ್ಟೆಂಟ್ ಆಗ್ತದ. ಇದು ಒಂದು ನಿಮಗೇನಾದ್ರೂ ಕೋಡ್ ಗೊತ್ತಿತ್ತಂದ್ರ ನೀವು ಭಾರತದ 9 ಕರಾವಳಿ ಪ್ರದೇಶದ ಬಗ್ಗೆ ನೀವು ಹೇಳಬಹುದಂತ ಹೇಳ್ತೀವಿ. ಏಕೈಕ ತೀರ ಯಾವ್ದಂತ ಹೇಳಿ ನೀವು ಏನ್ ಮಾಡ್ಬೇಕಾಗ್ತೈತಿ ಅಂದ್ರ ಕಾಮೆಂಟ್ ಮುಖಾಂತರ ತಿಳಿಸ್ಬೇಕಾಗ್ತೈತಿ. ಮತ್ತ ನಿಮ್ಮ ಅಭಿಪ್ರಾಯ, ಈ ತರಗತಿ ಹೆಂಗಿತ್ತು ಅದರ ಬಗ್ಗೆ ಏನಂದ್ರ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕಂತ ಹೇಳಿ ಏನಪ್ಪಾ ಅಂದ್ರ ನಿಮ್ಮಲ್ಲಿ ವಿನಂತಿ. ಧನ್ಯವಾದ.